ಕರ್ನಾಟಕದ ಸಮಸ್ತ ನಾಗರಿಕರಿಗೂ ಹಾಗೂ ಅಂಧಭಕ್ತರಿಗೂ ರಾಷ್ಟ್ರಭಕ್ತರಿಗೂ ನಿಮ್ಮ ಗೆಳೆಯ ವಿಠ್ಠಲ ವಗ್ಗನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಭಾರತದ ಸ್ವಾತಂತ್ರ್ಯದ 75ನೇ ದಿನೋತ್ಸವದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಬಹುಶಃ ಇವತ್ತಿನ ದಿವಸ ಪ್ರಜ್ಞಾವಂತರಾಗಿರ್ತಕ್ಕಂಥ ನಾಗರಿಕರು ಸ್ವತಂತ್ರ ಹೋರಾಟಗಾರರ ಪ್ರತೀಕವಾಗಿರ್ತಕ್ಕಂಥ ಗಾಂಧೀಜಿಯವರ ಭಾವಚಿತ್ರವನ್ನು ವಾಸ್ತವಿಕವಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ, ಅದರಲ್ಲೂ ಶಾಸನಬದ್ಧವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರನಿಟ್ಟು ಅವರಿಗೆ ಗೌರವ ಸಮರ್ಪಣೆ ಮಾಡೋದ್ರ ಜೊತೆಗೆ ಅವರು ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಕ್ಕಂಥ ಒಂದು ಸುದಿನ. ಮೂಲಭೂತವಾದಿಗಳು, ಮನುವಾದಿ ಮಸ್ತಿಷ್ಕದ ಜನಾಂಗ ಅಥವಾ ಈ ಬಹು ಸಂಸ್ಕೃತಿಯ ವಿರೋಧಿಯಾಗಿರ್ತಕ್ಕಂಥ ಜನಾಂಗದವರು ಇವತ್ತಿನ ದಿವಸ ಯಾರ್ದೋ ಒಬ್ಬರ ಭಾವಚಿತ್ರನ ಇಟ್ಟುಬಿಟ್ಟು ಏನೇನೋ ಭಾಷಣ ಮಾಡಿ ಹೋಗ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಮತ್ತು ಅಸಮರ್ಪಕ ಪರಿಸ್ಥಿತಿ ದಿನಾಚರಣೆಗಳನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತಿನ ದಿವಸ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ವಿಷಯದ ಕುರಿತು ಸುದೀರ್ಘವಾಗಿ ಮತ್ತು ದಾಖಲಿಸಿದ ಒಂದೆರಡು ವಿಚಾರಗಳನ್ನು ಮುಖಪುಟದ ಲೈವ್ ಮೂಲಕ ಸಾದರಪಡಿಸಲು ತಮ್ಮೆದುರು ಬರ್ತಾ ಇದ್ದೇನೆ. ಒಬ್ಬ ಉತ್ತರ ಪ್ರದೇಶದ ಶಾಯರ್ ಹೇಳ್ತಾನೆ, पैदा ना होता वो मशिया खुशियों का सिलसिला ना होता, पैदा ना होता वो मशिया खुशियों का सिलसिला ना होता, बेरंग रहती ज़मीन आसमान का रंग नीला ना होता, भारत तो कब का कंगाल होता यारो, भारत तो कब का कंगाल होता यारो, अगर बाबा साहब जैसा हीरा ना मिला होता, अगर बाबा साहब जैसा हीरा ना मिला होता. ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದ್ದಿಲ್ಲ ಅಂದರೆ, ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಇರ್ತಕ್ಕಂಥ ಭಾರತದ ಸಂವಿಧಾನ ಸಂರಚನೆ ಮಾಡಿದ್ದೇ ಇಲ್ಲ ಅಂದರೆ, ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಯಾವುದೇ ರೀತಿಯ ಸ್ವಾತಂತ್ರ್ಯಕ್ಕೆ ಬಾಧ್ಯಸ್ಥರಾಗಿರಲಿಲ್ಲ, ಅರ್ಹರಿದ್ದಿದ್ದಿಲ್ಲ. ಇವತ್ತು ಆ ಸ್ವಾತಂತ್ರ್ಯದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಅನುಭವಿಸ್ತಾ ಇದ್ದಾರೆ, ಉಪಭೋಗಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಬಾಬಾ ಸಾಹೇಬ್ರು ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಬಂದೇನೆ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದೊಂದು ಪರಿಕಲ್ಪನೆ, ಇದೊಂದು ಶಿಷ್ಟಾಚಾರ, ಇದೊಂದು ವ್ಯವಸ್ಥೆ. ಸ್ವಾತಂತ್ರ್ಯ ಅಂದರೆ ಎರಡು ರೀತಿಯ ಸ್ವಾತಂತ್ರ್ಯಗಳನ್ನು ನಾವು ಇವತ್ತಿನ ದಿವಸ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ. ಒಂದು ಬೌದ್ಧಿಕ ಸ್ವಾತಂತ್ರ್ಯ, ಎರಡನೇದು ಭೌತಿಕ ಸ್ವಾತಂತ್ರ್ಯ. ಭೌತಿಕ ಸ್ವಾತಂತ್ರ್ಯ ಮತ್ತು ಬೌದ್ಧಿಕ ಸ್ವಾತಂತ್ರ್ಯ. ಸ್ವತಂತ್ರ ಸೇನಾನಿಗಳು ಅಂದರೆ ಈ ದೇಶಕ್ಕೆ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಭಗತ್ ಸಿಂಗ, ಸುಖದೇವ, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ, ಮತಾದೀನ್ ಬಂಗಿ, ಮುಂಗಿ ರಾಮ, ಅಶ್ಫಾಕ್ ಉಲ್ಲಾ ಖಾನ್, ಝಾನ್ಸಿ ರಾಣಿ ಲಕ್ಷ್ಮಿ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ನೂರ್ ಜಾ, ಇವರೆಲ್ಲರೂ ಕೂಡ ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟರು. ಕಾರಣ ಏನೆಂದರೆ ಭೌತಿಕ ಸ್ವಾತಂತ್ರ್ಯದ ಸಲುವಾಗಿ ಇವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕೊಟ್ಟರು. ಅವರವರ ಸಂಸ್ಥಾನಗಳಲ್ಲಿ ಅವರವರ ಪ್ರಜೆಗಳಿಗೆ ಬೌದ್ಧಿಕ ಸ್ವಾತಂತ್ರ್ಯವನ್ನು ಕೊಟ್ಟ ಪ್ರಯುಕ್ತ ಇವರು ಭೌತಿಕ ಸ್ವಾತಂತ್ರ್ಯವಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು. ಇವ್ರನ್ನೆಲ್ಲ ಇವತ್ತಿನ ದಿವಸ ನಾವು ನೆನೆಸಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಬೌದ್ಧಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಒಂದೆರಡು ವಿಚಾರಗಳು ನಿಮ್ಮೆದುರು ಸಾದರಪಡಿಸ್ತಾ ಇದ್ದೀನಿ. ಫ್ರೀಡಮ್ ಅಂದ್ರೇನು? ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಫ್ರೀಡಮ್ ಅಂದರೆ ಫ್ರೀಡಮ್ ಆಫ್ ಮೈಂಡ್ ಈಸ್ ಎ ಫ್ರೀಡಮ್ ಆಫ್ ಕಂಟ್ರಿ ಅಂತ ಹೇಳ್ತಾರೆ. ಫ್ರೀಡಮ್ ಆಫ್ ಮೈಂಡ್ ಈಸ್ ಎ ಫ್ರೀಡಮ್ ಆಫ್ ಕಂಟ್ರಿ ಅಂದರೆ ಮಾನಸಿಕ ಸ್ವಾತಂತ್ರ್ಯವೇ ಈ ದೇಶದ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇನ್ನು ಮೂಲಭೂತವಾದಿ ರಾಷ್ಟ್ರೀಯ ನಾಯಕರು ಸ್ವಾತಂತ್ರ್ಯ ಪರಿಕಲ್ಪನೆ ಬೇರೆ ಇದೆ. ಅವರು ಈ ದೇಶದ ಗಡಿ ಭಾಗ, ಈ ದೇಶದ ಭೂಭಾಗ, ಈ ದೇಶದ ಕಲ್ಲು ಮಣ್ಣು ಆಸ್ತಿ ಸಂಪತ್ತು ಇವನ್ನೆಲ್ಲವೂ ಕೂಡ ಬ್ರಿಟಿಷರಿಂದ ವಿಮುಕ್ತಗೊಳಿಸ್ತಕ್ಕಂಥದ್ದು, ಬ್ರಿಟಿಷರಿಂದ ಪಡಿತಕ್ಕಂಥದಕ್ಕೆ ಸ್ವಾತಂತ್ರ್ಯ ತಿಳ್ಕೊಂಡ್ರೆ
ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸ್ವಾತಂತ್ರ್ಯ ಅಂತಕ್ಕಂಥ ಪದಕ್ಕೆ ವಸ್ತುಸ್ಥಿತಿಯ ಅರ್ಥವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ತೆಲುಗುದಲ್ಲಿ ಒಬ್ಬ ಪೋಯಟ್ ಹೇಳ್ತಾನೆ, ದೇಶಮಂಟೆ ಮಟ್ಟಿ ಕಾದೋರ ದೇಶಮಂಟೆ ಮನಮುರ ಅಂತ. ಅಂದರೆ ದೇಶ ಅಂದರೆ ಕಲ್ಲು ಮಣ್ಣು ಗುಡ್ಡ ಭೂಮಿ ಆಸ್ತಿ ಇದು ಅಲ್ಲಪ್ಪ, ದೇಶ ಅಂದರೆ ಜನರು ಅಂತ. ಹಾಗೆ ಸ್ವಾತಂತ್ರ್ಯ ಅಂದರೆ ಒಂದು ಗಡಿ ಭಾಗದ ಪ್ರಶ್ನೆ ಅಲ್ಲ, ಗಡಿ ಭಾಗದ ಸಮಸ್ಯೆ ಅಲ್ಲ, ಭೂಭಾಗದ ಸಮಸ್ಯೆ ಅಲ್ಲ. ಸ್ವಾತಂತ್ರ್ಯ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮಾನಸಿಕವಾಗಿ ಸ್ವಾತಂತ್ರ್ಯನಾಗಿರ್ತಕ್ಕಂಥದ್ದು. ಅದು ಲಿಂಗ ತಾರತಮ್ಯ ಇರಲಾರ್ದೇ, ಜಾತಿಯ ತಾರತಮ್ಯ ಇರಲಾರ್ದೇ, ಧರ್ಮದ ತಾರತಮ್ಯ ಇರಲಾರ್ದೇ ಸ್ವತಂತ್ರವಾಗಿ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ತನ್ನ ಮಾತುಗಳನ್ನು, ತನ್ನ ಅಭಿಪ್ರಾಯಗಳನ್ನು, ತನ್ನ ಕೃತ್ಯಗಳನ್ನು, ತನ್ನ ಕೆಲಸಗಳನ್ನು, ಸಂಗ್ರಹಣೆಯನ್ನು ಏನೆಲ್ಲ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಒಂದು ಸಮುದಾಯಕ್ಕೆ ಬೇಕೋ ಅವನ್ನೆಲ್ಲವನ್ನು ಕೂಡ ಉಪಭೋಗಿಸ್ತಕ್ಕಂಥದಕ್ಕೂ ಸ್ವಾತಂತ್ರ್ಯ ಕರೀತಕ್ಕಂಥದ್ದು. ಹಾಗಾದರೆ 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ಪಡೆದುಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬ್ರಿಟಿಷರಿಂದ ಕಸಿದುಕೊಂಡಿರ್ತಕ್ಕಂಥದ್ದು ಅಥವಾ ಬ್ರಿಟಿಷರು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇದು ಸ್ವಾತಂತ್ರ್ಯ ಕೊಟ್ರ. ಇದಕ್ಕೇನಂತಾರೆ ಸ್ನೇಹಿತರೆ? ವಾಸ್ತವಿಕವಾಗಿ ಈ ದೇಶದ ಪ್ರಜೆಗಳಿಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಸಂವಿಧಾನ ಜಾರಿಗೆ ಬಂದ ನಂತರ. ಹಾಗಾದರೆ ಬ್ರಿಟಿಷರು ಕೊಟ್ಟು ಹೋಗೋದೇನು? ಬ್ರಿಟಿಷರು ಈ ದೇಶದ ಪ್ರಜೆಗಳಿಗೆ, ಅದು ಆಳುವ ವರ್ಗದ ಕೈಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು ಟ್ರಾನ್ಸ್ಫರ್ ಆಫ್ ಪವರ್, ಅಧಿಕಾರ ಹಸ್ತಾಂತರ, ಸ್ವಾತಂತ್ರ್ಯ ಅಲ್ಲ. ಅಧಿಕಾರ ಹಸ್ತಾಂತರ ಮಾಡಿಕೊಂಡಾದ ನಂತರ ಈ ದೇಶದ ಜನನಾಯಕರು ಈ ದೇಶದ ಸಮಗ್ರ ಅಭಿವೃದ್ಧಿಗಾಗಿ, ಈ ದೇಶದ ಸಮಸ್ತ ನಾಗರಿಕರ ಪುರೋಭಿವೃದ್ಧಿಗಾಗಿ ಕಾರ್ಯಪಾಲನೆ ಮಾಡಬೇಕು, ಕಾನೂನುಗಳು ಮಾಡಬೇಕು, ಈ ದೇಶವನ್ನು ವೆಲ್ಫೇರ್ ಸ್ಟೇಟ್ ಮಾಡಬೇಕು ಅಂತ ತಿಳಿದು ಪರಿಭಾವಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನನ್ನು ಮಾಡಿಕೊಟ್ರು. ಅದು ಭಾರತದ ಸಂವಿಧಾನ. ಆ ಸಂವಿಧಾನದ ಮೂಲಕ ಈ ದೇಶದ ಸಮಸ್ತ ನಾಗರಿಕರಿಗೆ ಶಾಸನಬದ್ಧವಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನು ಕಲ್ಪಿಸಿಕೊಟ್ರು. ಉದಾಹರಣೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ತಗೊಳ್ಳಿ, ಸಂವಿಧಾನದ ವಿಧಿ 25 ಧಾರ್ಮಿಕ ಸ್ವಾತಂತ್ರ್ಯ ತೆಗೆದುಕೊಳ್ಳಿ. ಅಂದರೆ ಯಾರು ಯಾವ ಧರ್ಮನೂ ಯಾವಾಗಲೂ ಸ್ವೀಕಾರ ಮಾಡ್ಬೋದು. ಪ್ರತಿಯೊಂದು ಧರ್ಮಕ್ಕೂ ಕೂಡ ಭಾರತ ಸಂವಿಧಾನ ಗೌರವ ಮತ್ತು ಅಷ್ಟೇ ಸಮಾನತೆಯನ್ನು ಕಲ್ಪಿಸಿಕೊಡುತ್ತೆ. ಕಾರಣ ಏನಂದರೆ, ಭಾರತ ಒಂದು ಬಹು ಸಂಸ್ಕೃತಿಯ ರಾಷ್ಟ್ರ. ಇಲ್ಲಿ ಬಹುಭಾಷೆ ಮಾತಾಡ್ತಾರೆ, ಬಹು ಸಂಸ್ಕೃತಿ ಇದೆ, ಬಹುಧರ್ಮೀಯರಿದ್ದಾರೆ. ಇಂಥ ಬಹು ಸಂಸ್ಕೃತಿಯ ರಾಷ್ಟ್ರ ಪ್ರಪಂಚದಲ್ಲಿ ಭಾರತ ಇದ್ದ ಪ್ರಯುಕ್ತ ಈ ಬಹು ಸಂಸ್ಕೃತಿಯ ರಾಷ್ಟ್ರದ ಸಮಸ್ತ ನಾಗರಿಕರು ಕೂಡ ಬೌದ್ಧಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಭಾರತದ ಸ್ವಾತಂತ್ರ್ಯ. ಇದು ಬ್ರಿಟಿಷರು ಕೊಟ್ಟದ್ದಲ್ಲ, ಇದು ನಮ್ಮ ದೇಶದ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿರ್ತಕ್ಕಂಥ 296 ಜನರು, ಅವರ ಮುಖ್ಯಸ್ಥರಾಗಿರ್ತಕ್ಕಂಥ ಮತ್ತು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಶಾಸನಬದ್ಧವಾಗಿರ್ತಕ್ಕಂಥ ಸದಾವಕಾಶಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ ವಿನ ಟ್ರಾನ್ಸ್ಫರ್ ಆಫ್ ಪವರ್ ಅಲ್ಲ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಸ್ವಾತಂತ್ರ್ಯ ಅಂದ್ರೆ ಏನಪ್ಪ? ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಅಂದ ತಕ್ಷಣ ಜಂಡ ಹಿಡಿದು ಬೋಲೋರೆ ಬೋಲೋ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರ ಸ್ವಾತಂತ್ರ್ಯ ಅಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ಸ್ವಾತಂತ್ರ್ಯ ಅಂದರೆ ಯಾವುದೇ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಶೋಷಣೆ ಮಾಡದೇ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಒಂದೇ ಲೈನ್ದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಸ್ವಾತಂತ್ರ್ಯ ಅಂದರೆ ಏನಂದರೆ ಜಾತಿ ರಹಿತ, ಶೋಷಣೆ ರಹಿತ ಸಮಾಜದ ನಿರ್ಮಾಣ, ಅಂತಹ ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಗೆ ಸ್ವಾತಂತ್ರ್ಯ ಅಂತ ಕರೀತಾರೆ. ಶೋಷಣೆ ಅಂದರೆ ಒಂದು ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಪುರುಷರು ಮಹಿಳೆಯರ ಮೇಲೆ ಶೋಷಣೆ ಮಾಡಬಾರ್ದು. ಜಾತೀಯತೆಯಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಮೇಲ್ಜಾತಿಯ ಜನಾಂಗದವರು ಕೆಳಜಾತಿಯ ಜನಾಂಗದ ಮೇಲೆ ಶೋಷಣೆ ಮಾಡಬಾರ್ದು. ಬಂಡವಾಳಶಾಹಿಗಳಿಂದ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಬಂಡವಾಳಶಾಹಿಗಳು ಈ ದೇಶದ ಕೂಲಿ ಕಾರ್ಮಿಕರ ಮೇಲೆ, ರೈತರ ಮೇಲೆ ಶೋಷಣೆ ಮಾಡಬಾರ್ದು. ಸೊ ಇವುಗಳಿಂದ ವಿಮುಕ್ತಿಗೊಳಿಸ್ತಕ್ಕಂಥದ್ದು ಅಥವಾ ಇವುಗಳಿಂದ ಭದ್ರತೆಯನ್ನು ಕಲ್ಪಿಸಿಕೊಡ್ತಕ್ಕಂಥದಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥ ಪರಿಭಾಷೆಯನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಮಾತನ್ನು ನಾನು ನಿಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಹಾಗಾದರೆ ಭಾರತದಲ್ಲಿ ಈ ಮುಂಚೆ ಸ್ವಾತಂತ್ರ್ಯ ಇದ್ದಿದ್ದಿಲ್ಲೇನು? ಇದು ತುಂಬ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ.
ಭಾರತದಲ್ಲಿ ಸ್ವಾತಂತ್ರ್ಯ ಇದ್ದಿಲ್ಲ ಅಂದರೆ ಬ್ರಿಟಿಷರ ಅಥವಾ ವಸಾಹತುಶಾಹಿಯ ಕಾಲಘಟ್ಟದಲ್ಲಿ, ಆಡಳಿತದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಕೆಲವು ಜನರಿಗೆ ಸ್ವಾತಂತ್ರ್ಯ ಇತ್ತು. ಒಂದು, ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಇತ್ತು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಸ್ವಾತಂತ್ರ್ಯ ಇತ್ತು. ಇವ್ರನ್ನ ಹೊರತುಪಡಿಸಿ ಬೇರೆ ಯಾವ ಜನಾಂಗದವರಿಗೆ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಇದರೊಟ್ಟಿಗೆ ಯಾವುದೇ ಸಮಾಜದ, ಯಾವುದೇ ಧರ್ಮದ, ಯಾವುದೇ ಜನಾಂಗದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಅವರೆಲ್ಲರೂ ಕೂಡ ಗುಲಾಮರಾಗಿದ್ದರು. ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು, ಇಸ್ಲಾಂ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು, SC ST OBC ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಗುಲಾಮರಾಗಿ, ಅಂದರೆ ಆ ಮನೆಯ ಯಜಮಾನ ಅಥವಾ ಗಂಡ ಅಥವಾ ಆ ಕುಟುಂಬದ ಹಿರಿಯರ ಒಂದು ಗುಲಾಮರಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ದಿವಸ ತೊಟ್ಟಿಲ ತೂಗ್ತಕ್ಕಂಥ ಕೈ ದೇಶ ಆಳ್ತಾ ಇದೆ ಅಂದರೆ ಈ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅದು ಶಾಸನಬದ್ಧವಾಗಿ. ಇವತ್ತು ಒಬ್ಬ ಪುರುಷ ಮಾಡದೇ ಇರತಕ್ಕಂಥ ಸಾಧನೆ, ಒಬ್ಬ ಗಂಡಸು ಮಗ ಮಾಡದೇ ಇರತಕ್ಕಂಥ ಸಾಧನೆ ಒಂದು ಹೆಣ್ಣು ಅಥವಾ ಒಂದು ಹೆಣ್ಣು ಮಗಳು ಇವತ್ತು ಮಾಡ್ತಾಳೆಂದರೆ ಇದು ಅವಳಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಬ್ರಿಟಿಷರು ಕೊಟ್ಟದ್ದಲ್ಲ, ಆ ಸ್ವಾತಂತ್ರ್ಯ ಅವರ ಧಾರ್ಮಿಕ ಗ್ರಂಥಗಳು ಕೊಟ್ಟದ್ದಲ್ಲ. ಆ ಸ್ವಾತಂತ್ರ್ಯ ಕೊಟ್ಟದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಎರಡನೇದು, ಸ್ವಾತಂತ್ರ್ಯ ಪರಿಕಲ್ಪನೆ ಬಂದಾಗ ಸ್ವಾತಂತ್ರ್ಯಕ್ಕಾಗಿ ಎರಡು ರೀತಿಯ ಹೋರಾಟಗಳು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ನಾವು ಕಾಣ್ತೀವಿ. ಒಂದು, ನಾವು ಎರಡು ರೀತಿಯಲ್ಲಿ ಗುಲಾಮರಿದ್ದೀವಿ. ಬಹುಶಃ ನಿಮಗೆ ಈ ಲಾಜಿಕ್ ಆದ್ರೆ ಗೊತ್ತಾಗುತ್ತೆ. ಇದು ಕೆಳಗಿರ್ತಕ್ಕಂಥ ಮೂರನೇ ವರ್ಗ ಯಾರಂದರೆ ಮಹಿಳೆಯರು, SC ST OBC ಜನಾಂಗದವರು. ಇವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು, ಇವರು ಬ್ರಿಟಿಷರು. ನೋಡಿ, ಮಹಿಳೆಯರು ಮತ್ತು SC ST OBC ಜನಾಂಗದವರು ಗುಲಾಮರು. ಯಾರು ಗುಲಾಮರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಈ ಚಾತುರ್ವರ್ಣ ಪದ್ಧತಿ ಪ್ರತಿಪಾದನೆ ಮಾಡ್ತಕ್ಕಂಥ ಜನಾಂಗದ ಗುಲಾಮರು. ಮತ್ತು ಇವರಿಬ್ಬರು ಯಾರು ಗುಲಾಮರು ಅಂದರೆ ಬ್ರಿಟಿಷರು ಗುಲಾಮರು. ಅಂದರೆ ಈ ಮಹಿಳೆಯರು, ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ಎಲ್ಲ ಜಾತಿ ಎಲ್ಲ ಧರ್ಮದ ಮಹಿಳೆಯರು, SC ST OBC ಜನಾಂಗದವರು ಡಬಲ್ ಗುಲಾಮರಿದ್ದರು ಅಂತ. ಒಂದು ಚಾತುರ್ವರ್ಣ ಪದ್ಧತಿ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಗುಲಾಮರು, ಇವರಿಬ್ಬರು ಸೇರಿಬಿಟ್ಟು ಬ್ರಿಟಿಷರು ಗುಲಾಮರಿದ್ದರು. ಹಾಗಾದರೆ 1856ರಿಂದ ಅಥವಾ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರ್ತಕ್ಕಂಥ ಸಂದರ್ಭ ಹಿಡ್ಕೊಂಡು 1945ರವರೆಗೆ ನಡೆದಿರ್ತಕ್ಕಂಥ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಯಾರ್ಯಾರ ನಡುವೆ ನಡೆದಿತ್ತು ಅಂತಕ್ಕಂಥ ಇದು ಸೂಕ್ಷ್ಮವಾಗಿ ನೀವೆಲ್ಲರೂ ಕೂಡ ಅವಲೋಕನ ಮಾಡಬೇಕು. ಇವು ಮುಗ್ಧ ಜನಾಂಗ, ಮಹಿಳೆಯರಾಗಿರ್ಬೋದು, SC ST OBC ಜನಾಂಗ ಮುಗ್ಧ ಜನಾಂಗ. ಮಧ್ಯದಲ್ಲಿ ಇರ್ತಕ್ಕಂಥ ಜನಾಂಗ ಏನಿತ್ತು, ಇವರು ಬ್ರಿಟಿಷರಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವ ಸಲುವಾಗಿ ನಡೆಸಿರ್ತಕ್ಕಂಥ ಹೋರಾಟವೇ ಇದು ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪರಿಭಾಷೆಯನ್ನು ಕಲ್ಪಿಸಿಕೊಟ್ಟಿದ್ದು. ಇದು ವಾಸ್ತವಿಕವಾಗಿ ಸ್ವಾತಂತ್ರ್ಯ ಹೋರಾಟ ಅಲ್ಲ, ಇದು ಅಧಿಕಾರ ಹಸ್ತಾಂತರದ ಹೋರಾಟ. ನಮಗೆ ನಮ್ಮ ಅಧಿಕಾರ ಕೊಡ್ರಿ ಅಂತಕ್ಕಂಥ ಹೋರಾಟವಿದು. ಅಂದರೆ ಇವತ್ತು 1947 ಆಗಸ್ಟ್ 15ನೇ ತಾರೀಕು ದಿವಸ ಬ್ರಿಟಿಷರು ಈ ದೇಶ ಬಿಟ್ಟು ಇಂಗ್ಲೆಂಡ್ಗೆ ಹೋಗಿಬಿಟ್ರು, ಅಧಿಕಾರ ಹಸ್ತಾಂತರ ಮಾಡಿಬಿಟ್ರು. ಅಧಿಕಾರ ಹಸ್ತಾಂತರ ಮಾಡಿದಾಗ ಈ ಕೆಳಗಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, SC ST OBC ಜನಾಂಗದವರು ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಸ್ವಾತಂತ್ರ್ಯ ಈ ಮೇಲ್ವರ್ಗದ, ಅದರಲ್ಲೂ ವಿಶೇಷವಾಗಿ ಅದು ಮುಸ್ಲಿಂ ಆಗಿರ್ಬೋದು ಅಥವಾ ಬ್ರಾಹ್ಮಿನ್ಸ್ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯರಾಗಿರ್ಬೋದು, ಈ ಸಮುದಾಯದ ಜನಾಂಗದ ಕೈಯಲ್ಲಿ ಅಧಿಕಾರ ಹಸ್ತಾಂತರ ಆಗಿಬಿಡ್ತು. ಇವರು ಅಧಿಕಾರದ ತಮ್ಮಲ್ಲಿ ಇಟ್ಟುಕೊಂಡು ಈ ದೇಶದ ವ್ಯವಸ್ಥೆಯನ್ನು ಹತೋಟಿಗೆ ತರಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಅಧಿಕಾರವನ್ನು ತಮ್ಮ ಹತ್ರ ಇಟ್ಕೊಂಡು ಬಿಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆದರೆ ತಮ್ಮ ಕೆಳಗಿರ್ತಕ್ಕಂಥ ಏನು ಈ ಎರಡೇ ದರ್ಜೆಯ ಗುಲಾಮಗಿರಿಯಲ್ಲಿ ಬಳಲ್ತಕ್ಕಂಥ ಜನಾಂಗದವರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಬ್ರಿಟಿಷರಿಗೂ ಇದ್ದಿದ್ದಿಲ್ಲ ಮತ್ತು ಈ ಆಳುವ ವರ್ಗದವ್ರಿಗೂ ಇದ್ದಿದ್ದಿಲ್ಲ. ಅಧಿಕಾರ ಹಸ್ತಾಂತರ ಯಾಕೆ ಅಂತೀವಿ? ಒಂದು ವೇಳೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಆದರೆ 1947 ಜೂನ್ 3ನೇ ತಾರೀಕು ದಿವಸ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಅಂದರೆ ಅಲ್ಲಿ ಇಬ್ಬರು ಮೂಲಭೂತವಾದಿಗಳು ಈ ದೇಶದ ಅಧಿಕಾರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾಯಿದ್ರು. ಒಂದು ಇಸ್ಲಾಂದಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು, ಅದು ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ, ಮೌಲಾನಾ ಶೌಕತ್ ಅಲಿಯವರು,
ಈ ದೇಶದ ಅಧಿಕಾರ ನಾವು ಹಿಡ್ಕೋಬೇಕು, ಬಹುಸಂಖ್ಯಾತರಾಗಿದ್ದೀವಿ, ದೇಶದ ಮೂಲ ನಿವಾಸಿಗಳು ನಾವಿದ್ದೀವಿ, ಧರ್ಮ ಪರಿವರ್ತಿತ ಮುಸಲ್ಮಾನರು ನಾವಿದ್ದೀವಿ, ನಮಗೆ ಅಧಿಕಾರ ಸಿಗಬೇಕು ಅಂತ ಇವರಂದರೆ, ಈ ದೇಶದಲ್ಲಿರ್ತಕ್ಕಂಥ ಚಟರ್ಜಿ, ಮುಖರ್ಜಿ, ಬ್ಯಾನರ್ಜಿ ಬೆಂಗಾಲಿ ಬ್ರಾಹ್ಮಣರು, ಅಗರ್ಕರ, ತಿಲಕ, ಗೋಖಲೆ ಮಹಾರಾಷ್ಟ್ರದ ಬ್ರಾಹ್ಮಣರು, ಜೊತೆಗೆ ಅವರ ಅನುಯಾಯಿಗಳೆಲ್ಲರೂ ಕೂಡ ಈ ದೇಶದ ಅಧಿಕಾರ ನಮಗೆ ಬೇಕು. ಕಾರಣ ಏನೆಂದರೆ ಕ್ರಿಸ್ತಪೂರ್ವ 185ರಿಂದ ಈ ದೇಶವನ್ನು ನಾವು ಆಳ್ಕೊತ ಬಂದಿದ್ವಿ. ಆದರೆ ಇವತ್ತ ಬ್ರಿಟಿಷರು ಆಳ್ತಾ ಇದ್ದಾರೆ ಅಂದರೆ ನಾವು ಕಳ್ಕೊಂಡಿರ್ತಕ್ಕಂಥ ಅಧಿಕಾರ ನಮಗೆ ಬೇಕು ಅಂತ ತಿಳಿದು ಈ ರೀತಿ ಇಬ್ಬರು ಮೂಲಭೂತವಾದಿಗಳ ನಡುವೆ ನಡೆದಿರ್ತಕ್ಕಂಥ ಸಂಘರ್ಷವೇ ಈ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಪರಿಕಲ್ಪನೆ. ಹಾಗಾದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿದೆ. ಸ್ವಾತಂತ್ರ್ಯಕ್ಕಾಗಿ ನಾನು ಹೇಳಿದೆ ಈಗ ತಾನೇ ನಿಮಗೆ, ಭಗತ್ ಸಿಂಗ, ಸುಖದೇವ, ಚಂದ್ರಶೇಖರ ಆಜಾದ್, ರಾಜಗುರು, ಮಂಗಿರಾಮ, ಬಿರ್ಸಾ ಮುಂಡಾ, ಮತಾಧೀನ ಭಂಗಿ, ಇಂಥ ಸಾವಿರಾರು ಲಕ್ಷಾಂತರ ಜನರು ಕೂಡ ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ ಸ್ವತಂತ್ರ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ, ಬಲವಾದ ಒಂದು ನಂಬಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥವ್ರು ನಾವು ಕಾಣ್ತೀವಿ. ಆದರೆ ಇವತ್ತಿನ ದಿವಸ ಚರಿತ್ರೆಯಲ್ಲಿ ಯಾವ ಜನರು ಈ ದೇಶದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಮಣ್ಣಿನ ಮಕ್ಕಳು, ಸ್ವತಂತ್ರ ಸೇನಾನಿಗಳು, ಕ್ರಾಂತಿಕಾರಿಗಳು, ಸ್ವತಂತ್ರ ಹೋರಾಟಗಾರರು ತಮ್ಮ ತನು ಮನ ಧನವನ್ನು ಈ ದೇಶಕ್ಕೆ ಮುಡುಪಾಗಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ದೇಶಕ್ಕಾಗಿ ತಮ್ಮ ಜೀವನವನ್ನು ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಆ ನಾಯಕರನ್ನು ಒಬ್ಬರು ಕೂಡ ಒಂದು ವೇದಿಕೆಯಲ್ಲಿ ಸ್ತುತಿಸದೇ ಇರತಕ್ಕಂಥದ್ದು ದುರ್ದೈವದ ಕ್ಷಣ ಅಂತಕ್ಕಂಥದ್ದು ಮಾತ್ರ ನಿಮ್ಗೆ ಗಮನಕ್ಕೆ ತರ್ತಾ ಇದೆ. ಕಾರಣ ಏನಂದರೆ, ಆ ಜನಾಂಗ ಕ್ರಾಂತಿಕಾರಿಗಳು ಏನಿದ್ದರು, ಬ್ರಿಟಿಷರ್ ಅಂದರೆ ಎರಡೂ ಗುಲಾಮಗಿರಿಯಿಂದ ಅವರು ವಿಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಒಂದು ಬ್ರಿಟಿಷರ ಗುಲಾಮಗಿರಿಯಿಂದ, ಎರಡನೇದು ಈ ವರ್ಣಾಶ್ರಮ ಪದ್ಧತಿ ಅಂತಕ್ಕಂಥ ಗುಲಾಮಗಿರಿಯಿಂದ. ಅದಷ್ಟೇ ಅಲ್ಲದೆ ಈ ವರ್ಣಾಶ್ರಮ ಪದ್ಧತಿ ಮತ್ತು ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಗೆ ಬರಬೇಕು, ಸ್ವತಂತ್ರ ಆಗಬೇಕು ಅಂತಕ್ಕಂಥ ಹೋರಾಟದಲ್ಲಿ ಎಷ್ಟೋ ಜನ ಮಹಿಳೆಯರು ಕೂಡ ಇದ್ದರು. ಅದು ಯಾವುದೇ ಧರ್ಮ ಜಾತಿ ಭೇದ ಇರಲೇ ಇರತಕ್ಕಂಥ ಮಹಿಳೆಯರು ಕೂಡ ಇದ್ದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಅವರೆಲ್ಲರನ್ನು ಕೂಡ ಇವತ್ತಿನ ದಿವಸ ನಾವು ಸ್ತುತಿಸಬೇಕಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಸ್ನೇಹಿತರೆ, ಏನಂದರೆ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಪಡ್ಕೊಂಡ್ವಿ, ಸ್ವಾತಂತ್ರ್ಯ ಕೊಟ್ಟರು, ಹಾಗಾದರೆ ಸ್ವಾತಂತ್ರ್ಯ ಹೋಯ್ತು ಯಾವಾಗ ಅಂತ. ಹೋಯ್ತು ಯಾವಾಗ, ಯಾರಿಂದ ಹೋಯಿತು, ಯಾಕೆ ಹೋಯಿತು, ಅದರ ಬಗ್ಗೆ ಎರಡು ಮಾತು ಹೇಳ್ತೀನಿ ಸ್ನೇಹಿತರೆ. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಪೂರ್ವ 185ನೇ ಶತಮಾನದವರೆಗೆ, ಅಂದರೆ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಸಾಮ್ರಾಟ್ ಅಶೋಕ ಕ್ರಿಸ್ತಪೂರ್ವ 241ರ ಕಾಲಘಟ್ಟ, ಕ್ರಿಸ್ತಪೂರ್ವ 185ರಲ್ಲಿ ಬೃಹದ್ರಥ ಮೌರ್ಯನ ಅಂದರೆ ಮೌರ್ಯ ಸಾಮ್ರಾಜ್ಯದ ಕೊನೆ ಅರಸನ ಕಾಲಘಟ್ಟದವರೆಗೂ ಭಾರತವು ಅಖಂಡ ಭಾರತವಾಗಿದ್ದು, ಅಂದರೆ ಜಂಬೂ ದ್ವೀಪವಾಗಿದ್ದು, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಬರ್ಮಾ, ನೇಪಾಲ್, ಮಯನ್ಮಾರ್ ಇದು ಅಖಂಡ ಭಾರತವಾಗಿದ್ದು ಇದನ್ನು ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಇದು ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆಗಿತ್ತು. ಮೌರ್ಯ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಅಲ್ಲಿ ಕೆಲವೊಬ್ಬರು ಸಣ್ಣ ಪುಟ್ಟ ಸಾಮಂತರನ್ನು ಸ್ವತಂತ್ರವಾಗಿ ರಾಜ್ಯಭಾರ ಮಾಡೋಕ್ಕೆ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಯಾವಾಗ ಕ್ರಿಸ್ತಪೂರ್ವ 185ರಲ್ಲಿ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಅಲೆಮಾರಿಗಳಾಗಿ ಆಹಾರಕ್ಕಾಗಿ ಅರಿಸುತ್ತಾ ಬಂದಿರತಕ್ಕಂಥ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ವ್ಯಕ್ತಿ ಬೃಹದ್ರಥ ಮೌರ್ಯನ ಆಸ್ಥಾನದಲ್ಲಿ ಸೈನಿಕನಾಗಿ ಸೇರಿಕೊಂಡು ಸ್ಫುರದ್ರೂಪಿಯಾಗಿರ್ತಕ್ಕಂಥ ತನ್ನ ಚಿಕ್ಕ ಮಗಳನ್ನು ವಯೋವೃದ್ಧನಾಗಿರ್ತಕ್ಕಂಥ ಬೃಹದ್ರಥ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡೋದ್ರ ಮೂಲಕ ಸಂಚಿನಿಂದ ಬೃಹದ್ರಥ ಮೌರ್ಯನನ್ನು ಸಂಹಾರ ಮಾಡ್ತಾನೆ ಪುಷ್ಯಮಿತ್ರ ಶುಂಗ. ಆಗ ಮೌರ್ಯ ಸಾಮ್ರಾಜ್ಯವನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಯಾವಾಗ ಪುಷ್ಯಮಿತ್ರ ಶುಂಗ ಸಾಮ್ರಾಜ್ಯ ಸ್ಥಾಪನೆ ಮಾಡಿದನು, ಆವಾಗ ಮಹಿಳೆಯರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾನೆ. ಫಸ್ಟು ಮಹಿಳೆಯರ ಸ್ವಾತಂತ್ರ್ಯ. ಯಾಕೆ ಮಹಿಳೆಯರ ಸ್ವಾತಂತ್ರ್ಯ ಕಿತ್ಕೊಳ್ತಾ ಇದ್ದಾನೆ ಅಂದರೆ, ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ಈ ಸೃಷ್ಟಿಗೆ ಅಥವಾ ಈ ದೇಶದ ಪ್ರಬುದ್ಧತೆಗೆ ಕಾರಣೀಕರ್ತಳು ಮಹಿಳೆ. ಅದಕ್ಕಾಗಿ ಮೊದಲ ಮಹಿಳೆಯ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಾನೆ. ಆ ಮಹಿಳೆಯ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಕ್ಷುದ್ರ ದೇವತೆಗಳನ್ನು ಅವರ ಮನಸ್ಸಿನ ಮಸ್ತಿಷ್ಕದಲ್ಲಿ ತುಂಬಿಬಿಡುತ್ತಾನೆ. ಅದರ ಜೊತೆಗೆ ಈ ದೇಶದ ಮೂಲ ನಿವಾಸಿ ಜನಾಂಗವಾಗಿರ್ತಕ್ಕಂಥ, ಈ ದೇಶದ ಮೂಲ ಧಮ್ಮವಾಗಿರ್ತಕ್ಕಂಥ ಬೌದ್ಧ ಧಮ್ಮವನ್ನು ಸರ್ವನಾಶ ಮಾಡ್ತಾನೆ. ಬೌದ್ಧ ಭಿಕ್ಕುಗಳನ್ನು ಕೊಲೆ ಮಾಡ್ತಾನೆ. ಸ್ನೇಹಿತರೆ, ನಿಮಗೊಂದು ವಿಷಯ ನೆನಪಿರಲಿ. ಪುಷ್ಯಮಿತ್ರ ಶುಂಗ ಕೊಲೆ ಮಾಡಿರ್ತಕ್ಕಂಥ ಬೌದ್ಧ ಭಿಕ್ಕುಗಳಲ್ಲಿ 75% ಬೌದ್ಧ ಭಿಕ್ಕುಗಳು ಬ್ರಾಹ್ಮಣರಾಗಿದ್ರು. ನೀವೆಲ್ಲ ನೆನಪಿಟ್ಕೋಬೇಕು. 75% ಬೌದ್ಧ ಭಿಕ್ಕುಗಳು
ಬ್ರಾಹ್ಮಣ ಭಿಕ್ಕುಗಳಾಗಿದ್ದರು. ಆದರೆ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಆರ್ಯ ಬ್ರಾಹ್ಮಣ ಆ ಅರಸನಿಗೆ ಅಥವಾ ಒಬ್ಬ ದುರಾದೃಷ್ಟನಿಗೆ ಅಥವಾ ದುಷ್ಟ ಅರಸನಿಗೆ ಇವರು ಮೂಲತಃ ಯಾರು ಅಥವಾ ಏನು ಅಂತಕ್ಕಂಥದ್ದು ಆತನಿಗೆ ಅವಶ್ಯಕತೆ ಇರಲಿಲ್ಲ. ಆತ ಏನು ಸಿದ್ಧಾಂತ ಅಂದರೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ, ಈ ದೇಶದ ಸಮಸ್ತ ನಾಗರಿಕರಿಗೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಮತ್ತು ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಪ್ರಾತಿನಿಧ್ಯತೆ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಈ ದೇಶದ ಜನಾಂಗದಕ್ಕಷ್ಟೇ ಅಲ್ಲ, ಪ್ರಪಂಚಕ್ಕೆ ಪ್ರಜ್ಞೆ, ಕರುಣೆ, ಶೀಲ ಬೋಧನೆ ಮಾಡ್ತಕ್ಕಂಥ ಆ ಧಮ್ಮ ಭಿಕ್ಕುಗಳಾಗಿರ್ತಕ್ಕಂಥ ಭಿಕ್ಕುಗಳ ತಲೆಯನ್ನು ರುಂಡ ಚೆಂಡಾಡೋದ್ರ ಮೂಲಕ ಪುನಃ ಈ ಭಾರತ ದೇಶದಲ್ಲಿರ್ತಕ್ಕಂಥ ಬೌದ್ಧ ಜನಾಂಗವನ್ನು, ಭಿಕ್ಕುಗಳನ್ನು, ಮಹಿಳೆಯರನ್ನು ಗುಲಾಮಗಿರಿಗೆ ತಳ್ಳಿರ್ತಕ್ಕಂಥ ಕೃತ್ಯ ಪುಷ್ಯಮಿತ್ರ ಶುಂಗ ಮಾಡ್ತಾನೆ. ಅದಾದ ನಂತರ ಆತನ ಆಡಳಿತ ವೈಖರಿ ಛಿದ್ರಗೊಳ್ಳುತ್ತೆ. ಕಾರಣ ಏನಂದರೆ ಅಸಮರ್ಥ ಅರಸ ಇದ್ದ ಪ್ರಯುಕ್ತ ಸಣ್ಣ ಸಣ್ಣ ರಾಜ್ಯಗಳಾಗಿ ಸ್ವತಂತ್ರರಾಗಿ ಸಣ್ಣ ಸಣ್ಣ ಗಣಗಳಾಗಿ ಸ್ವತಂತ್ರರಾಗಿ ಅವರು ರಾಜ್ಯಾಡಳಿತ ಮಾಡ್ತಾ ಇರ್ತಾರೆ. ರಾಜ್ಯಾಡಳಿತ ಮಾಡ್ತಕ್ಕಂಥ ಸಂದರ್ಭ ಹೀಗೆ ಒಂದು 200 ವರ್ಷಗಳ ಕಾಲ ಗತಿಸೋಗುತ್ತೆ. ಕ್ರಿಸ್ತಪೂರ್ವ 185ರಿಂದ ಕ್ರಿಸ್ತ ಶಕ 700 ಅಂದರೆ 850 ವರ್ಷಗಳ ಕಾಲ ಹಾಗೆ ಗತಿಸಿ ಹೋಗುತ್ತೆ. ಆ 800 ವರ್ಷಗಳ ಕಾಲಾವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯ ಛಿದ್ರಗೊಳ್ಳುತ್ತೆ. ಅದರ ಸಮಾಧಿಯ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಶುಂಗ ಸಾಮ್ರಾಜ್ಯ ಏನಾಗ್ಬಿಡುತ್ತೆ, ಛಿದ್ರಗೊಂಡು ಸಣ್ಣ ಸಣ್ಣ ಸಾಮಂತರು, ಸಣ್ಣ ಸಣ್ಣ ಗಣಗಳಾಗಿ ವಿಭಜನೆಗೊಳ್ಳುತ್ತವೆ. ಆಗ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ರಾಜ ದಾಹಿರ್ ಅಂತಕ್ಕಂಥ ಆರ್ಯ ಅರಸ ಏನು ಮಾಡ್ತಾನೆ, ಈ ಛಿದ್ರಗೊಂಡಿರ್ತಕ್ಕಂಥ ವಿಘಟನೆಗೊಂಡಿರ್ತಕ್ಕಂಥ ಈ ಭಾರತ ದೇಶದ ಮೂಲ ನಿವಾಸಿ ರಾಜರ ಮೇಲೆ ದೌರ್ಜನ್ಯ ಮಾಡಬೇಕು, ಆಡಳಿತ ಮಾಡಬೇಕು, ಮತ್ತು ಇವ್ರನ್ನೆಲ್ಲ ಗುಲಾಮಗಿರಿಗೆ ತಳ್ಳಬೇಕು ಅಂತೇಳಿ ಏನು ಮಾಡಿಬಿಡ್ತಾನಂದರೆ ಮೊಹಮ್ಮದ್ ಬಿನ್ ಕಾಸಿಮ್ ಅಂತಕ್ಕಂಥ ವ್ಯಕ್ತಿಯನ್ನು ಭಾರತಕ್ಕೆ ಆಹ್ವಾನಿಸಿ ಈ ದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಗಣಗಳಾಗಿರ್ತಕ್ಕಂಥ ಸಾಮಂತ ಅರಸರಾಗಿರ್ತಕ್ಕಂಥ ಇವ್ರ ಮೇಲೆ ದಂಡೆತ್ತಿ ಬರಲು ಆಹ್ವಾನ ನೀಡ್ತಾನೆ. ಆದರೆ ಮೊಹಮ್ಮದ್ ಬಿನ್ ಕಾಸಿಮ ದಂಡೆತ್ತಿ ಬಂದು ರಾಜ ದಾಹಿರ್ ಮತ್ತು ಅವನ ಸಾಮ್ರಾಜ್ಯವನ್ನು ಲೂಟಿ ಮಾಡಿಕೊಂಡು ಆತ ಹೋಗ್ಬಿಡ್ತಾನೆ. ಯಾವಾಗ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ ಭಾರತಕ್ಕೆ ಬಂದು ಭೌತಿಕ ಸಂಕತನಗಳನ್ನು ಅಂದರೆ ಸಾಮ್ರಾಜ್ಯವನ್ನು, ಆಸ್ತಿಯನ್ನು ಕೊಳ್ಳೆ ಹೊಡಿತಾನೋ, ಲೂಟಿ ಮಾಡ್ತಾನೋ, ಕಬ್ಜಾ ಮಾಡ್ತಾನೋ, ಇದು ಭೌತಿಕ ಗುಲಾಮಗಿರಿಗೆ ಒಂದು ಅಡಿಪಾಯ. ಆದರೆ ಕ್ರಿಸ್ತ ಶಕ 788ರಲ್ಲಿ ಶಂಕರಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಜನಿಸಿ ಏನು ಅಳಿದುಳಿದಿರ್ತಕ್ಕಂಥ ಏನು ಭಿಕ್ಕುಗಳಿದ್ದರು, ಅದರಲ್ಲೂ ವಿಶೇಷವಾಗಿ ಈ ಬ್ರಾಹ್ಮಣ ಧರ್ಮದ ಭಿಕ್ಕುಗಳೇನಿದ್ದರು ಅವ್ರ ಮೇಲೆ ಮಾನಸಿಕವಾಗಿರ್ತಕ್ಕಂಥ ದೌರ್ಜನ್ಯವನ್ನು ಎಸಲಕ್ಕೆ ಆರಂಭ ಮಾಡಿದ್ರು. ಅದರೊಟ್ಟಿಗೆ ಬೌದ್ಧ ಧರ್ಮದ ಮೇಲೆ ಮಾನಸಿಕ ದೌರ್ಜನ್ಯವನ್ನು ಎಸಗಲು ಸ್ಟಾರ್ಟ್ ಮಾಡಿಬಿಟ್ನು. ಅಂದರೆ ಅತ್ತ ಕಡೆ ರಾಜ ದಾಹಿರ್ ಏನು ಮಾಡ್ತಾನೆ, ಕ್ರಿಸ್ತ ಶಕ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಕರೆಸಿ ದಾರಿ ಮಾಡಿಕೊಡ್ತಾರೆ. ಏನಂದರೆ ಭಾರತದಲ್ಲಿರ್ತಕ್ಕಂಥ ಈ ಸಣ್ಣ ಪುಟ್ಟ ಸಾಮಂತ ಅರಸರು, ಪ್ರಾಂತೀಯ ಅರಸರು ಏನು ಛಿದ್ರ ಹೋಗಿದ್ದಾರೆ, ಇವರು ನಮ್ಮ ಗುಲಾಮರಾಗ್ಲಿಕ್ಕೆ ಬಯಸ್ತಾ ಇಲ್ಲ, ಸ್ವತಂತ್ರ ಆಗ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರೊಟ್ಟಿಗೆ ತಮ್ಮ ಸಾಮ್ರಾಜ್ಯದಲ್ಲಿ ತಮ್ಮ ಪ್ರಾಂತೀಯ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮತ್ತು ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ, ನಮ್ಮ ಗುಲಾಮಗಿರಿಯನ್ನು ಅನುಪಾಲನೆ ಮಾಡ್ತಾ ಇಲ್ಲ ಅಂತ ತಿಳಿದು ಭೌತಿಕ ಸಾಮ್ರಾಜ್ಯ ಒಂದು ಗುಲಾಮಗಿರಿಗಾಗಿ ಮೊಹಮ್ಮದ್ ಬಿನ್ ಕಾಸಿಮ್ ಕರೆಸರೆ. ಅದೇ ಕಾಲಘಟ್ಟದಲ್ಲಿ ಕ್ರಿಸ್ತ ಶಕ 788ರಲ್ಲಿ ಶಂಕರಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಈ ಬೌದ್ಧ ಭಿಕ್ಕುಗಳಾಗಿರ್ತಕ್ಕಂಥ ಭಾಗಶಃ ಬ್ರಾಹ್ಮಣ ಬೌದ್ಧ ಭಿಕ್ಕುಗಳು, ಉಳಿದಿರ್ತಕ್ಕಂಥ OBC ಮತ್ತು ಇತರೆ ಬೌದ್ಧ ಭಿಕ್ಕುಗಳು ಎಲ್ಲರ ರುಂಡವನ್ನು ಚೆಂಡಾಡೋದ್ರ ಮೂಲಕ ಬೌದ್ಧಿಕ ದೌರ್ಜನ್ಯವನ್ನು ಎಸಗಿ ಮತ್ತೆ ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕರಿಗೆ ಎಲ್ಲರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಗುಲಾಮರನ್ನಾಗಿ ಮಾಡ್ಕೋತಾರೆ. ಇದಾದ ನಂತರ ಭೌತಿಕ ಗುಲಾಮಗಿರಿಗೆ ದಾರಿ ಆಯಿತು. ಅದಾದ ನಂತರ ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಮೊಹಮ್ಮದ್ ಗಜ್ನಿ ಆಗಿರ್ಬೋದು, 12ರಲ್ಲಿ ಗೋರಿ ಮೊಹಮ್ಮದ್ ಆಗಿರ್ಬೋದು, ತಗಲಕ, ಇಲ್ತಮಿಸ, ಗುಲಾಮಿ, ಖಿಲ್ಜಿ, ಮೊಘಲರು, ಡಚ್ಚರು, ಫ್ರೆಂಚರು ಎಲ್ಲ ಜನಾಂಗ ಭಾರತದ ಮೇಲೆ ಆಕ್ರಮಣ ಮಾಡುತ್ತಾ ಭಾರತವನ್ನು ಗುಲಾಮಗಿರಿಗೆ ತಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಯಥೇಚ್ಛವಾಗಿರ್ತಕ್ಕಂಥ ವಿದೇಶಿ ದುರಾಕ್ರಮಣಕಾರರು ಭಾರತಕ್ಕೆ ಬಂದುಬಿಟ್ಟು ಭಾರತದ ಮೇಲೆ ದಾಳಿ ಮಾಡೋದ್ರ ಜೊತೆಗೆ ಭಾರತವನ್ನು ಭೌತಿಕವಾಗಿ ಗುಲಾಮರನ್ನಾಗಿ ಮಾಡಿದ್ರು. ಜೊತೆಗೆ ಶಂಕರಾಚಾರ್ಯನ ಅನುಯಾಯಿಗಳು
ಯಾವ ರೀತಿ ಬಿಕ್ಕುಗಳನ್ನು ರುಂಡವನ್ನು ಚೆಂಡಾಡಿದ್ರು ಅದೇ ರೀತಿ ಎಲ್ಲ ಬೌದ್ಧ ಸಂಕಥನಗಳನ್ನು ಬೌದ್ಧಿಕ ಸಂಕಥನಗಳನ್ನು ಸರ್ವನಾಶ ಮಾಡಿ ಬೌದ್ಧಿಕ ಗುಲಾಮರನ್ನಾಗಿ ಮಾಡ್ಕೊಂಡ್ಬಿಟ್ರು. ಅದಕ್ಕಾಗಿ ಇದಾದ ನಂತರ ಗುಲಾಮರಾಗಿ ಮಾಡಿದ ನಂತರ ಭಾರತದಲ್ಲಿ ನೋಡಿ ಮೊಹಮ್ಮದ್ ಬಿನ್ ಕಾಸಿಮನ ಮೂಲಕ ರಾಜ ದಾಯರ ಭಾರತವನ್ನು ಭೌತಿಕವಾಗಿ ಗುಲಾಮರನ್ನಾಗಿ ಮಾಡಿಬಿಟ್ನು. ಶಂಕರಾಚಾರ್ಯ ಕ್ರಿಸ್ತಶಕ 788ರಲ್ಲಿ ಇಡೀ ಭಾರತದ ಮಹಿಳೆ ಮತ್ತು ಶೋಷಿತ ಜನಾಂಗವನ್ನು ಬೌದ್ಧಿಕವಾಗಿ ಗುಲಾಮರನ್ನಾಗಿ ಮಾಡಿದ್ರು. ಎರಡೂ ರೀತಿಯಿಂದ ಗುಲಾಮರಾಗಿರ್ತಕ್ಕಂಥ ಜನಾಂಗವನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಯಾವಾಗ ಆರಂಭ ಆಯಿತು? ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾವಾಗ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಅಂದರೆ 1689ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾಗಿರ್ತಕ್ಕಂಥ ಸಂಭಾಜಿ ಮಹಾರಾಜರ ಹತ್ಯೆಯನ್ನು ಪೂನಾದಲ್ಲಿರ್ತಕ್ಕಂಥ ಪೇಶ್ವೆಗಳು ಹತ್ಯೆ ಮಾಡ್ತಾರೋ, ತದನಂತರ ಪೂನಾದಲ್ಲಿರ್ತಕ್ಕಂಥ ಪೇಶ್ವೆಗಳು ಏನು ಮಾಡಿಬಿಡ್ತಾರೆ, ಅಕ್ಕಪಕ್ಕದ ಸಾಮ್ರಾಜ್ಯಗಳಲ್ಲಿ ಕೂಡ ಮಹಿಳೆಯರನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು, SC ST OBC ಜನಾಂಗವನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೇ ಯಾರು ಆರ್ಥಿಕವಾಗಿ ಸಬಲರಾಗಿರ್ತಾರೋ ಅವರಲ್ಲಿರ್ತಕ್ಕಂಥ ಆರ್ಥಿಕ ಅಂದ್ರೆ ಸಂಪತ್ತನ್ನು ಕಿತ್ತುಕೊಳ್ತಕ್ಕಂಥದ್ದು. ಸೈನಿಕರಲ್ಲಿ ಯಾರು ಸಬಲರಾಗಿರ್ತಾರೆ ಸದೃಢರಾಗಿರ್ತಾರೆ ಅವ್ರನ್ನೂ ಹೊರಗಾಕಿ ಅವ್ರನ್ನು ದೌರ್ಬಲ್ಯಗೊಳಿಸ್ತಕ್ಕಂಥ ಕುಕೃತ್ಯ ಮಾಡ್ತಾರೆ. ಆಗ 1817ರಲ್ಲಿ ಜನವರಿ 31ನೇ ತಾರೀಕು ದಿವಸ ಸಿದ್ಧನಾಕ್ ಗೋನಾಕ್ ಗಣನಾಕ್ ಅಂತಕ್ಕಂಥ ಮಹಾರ್ ಬಟಾಲಿಯನ್ನ ಅಥವಾ ಮಹಾರ್ ಸೈನಿಕರು ಸ್ಟಂಟನ್ ಅಂತಕ್ಕಂಥ ಬ್ರಿಟಿಷ್ ದಂಡನಾಯಕನ ಸಹಾಯವನ್ನು ಪಡೆದು ಅವನ ರೆಜಿಮೆಂಟ್ನಲ್ಲಿ ಸೇರಿಬಿಟ್ಟು ಪೇಶ್ವೆಗಳಿಗೆ ಅಂದರೆ ಬಾಲಾಜಿ ವಿಶ್ವನಾಥ 2ನೇ ಬಾಜಿರಾಯ ಪೇಶ್ವರಿಗೆ ಸ್ವಾತಂತ್ರ್ಯ ಕೇಳ್ತಾರೆ. ಏನು ಸ್ವಾತಂತ್ರ್ಯ ಕೇಳ್ತಾರೆ ನೋಡಿ, ಸ್ಟಂಟನ್ನಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಶಿವರಪುರದಲ್ಲಿ ಸಿದ್ಧನಾಕ್ ಗೋನಾಕ್ ಗಣನಾಕ್ ಅವರು ಪೇಶ್ವೆ ಹತ್ತಿರ ಹೋಗಿ ಸ್ವಾತಂತ್ರ್ಯ ಕೇಳ್ತಾರೆ. ಏನು ಸ್ವಾತಂತ್ರ್ಯ ಇದೆ? ನಮಗೆ ಬದುಕುವ ಸ್ವಾತಂತ್ರ್ಯ ಕೊಡಿ, ನನಗೆ ಸಮಾನತೆಯ ಸ್ವಾತಂತ್ರ್ಯ ಕೊಡಿ, ನಮಗೆ ಸುಮಾರು 300 ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸಾಮ್ರಾಜ್ಯದಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸಕ್ಕೆ ಸ್ವಾತಂತ್ರ್ಯ ಕೊಡಿ, ನಮಗೆ ಈ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬದುಕಲಿಕ್ಕೆ ಜಾಗದ ಸ್ವಾತಂತ್ರ್ಯ ಕೊಡ್ರಿ ಅಂದಾಗ ಬಾಜಿರಾಯ ಪೇಶ್ವೆ ಹೇಳ್ತಾನೆ, ಸೂಜಿಯ ಮನೆಯಷ್ಟು ಕೂಡ ನಿಮಗೆ ಜಾಗ ನನ್ನ ಸಾಮ್ರಾಜ್ಯದಲ್ಲಿ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆವಾಗ ಕೋಪಗೊಂಡಿರ್ತಕ್ಕಂಥ ಭಾವುಕರಾಗಿರ್ತಕ್ಕಂಥ ಜೊತೆಗೆ ಸಿಟ್ಟಿನಿಂದ ಸಿದ್ಧನಾಕ್ ಗೋನಾಕ್ ಗಣನಾಕ್ ಅವರು ಅವತ್ತೇ ಪ್ರಮಾಣ ಮಾಡ್ತಾರೆ. ಏನಂತ? ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ಸಾಮ್ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ನಾವು ನಮ್ಮ ಜೀವನವನ್ನಾದರೂ ಪಣವಾಗಿಟ್ಟು ಇಂಥ ಸ್ವಾತಂತ್ರ್ಯಹೀನರಿಗೆ ತಕ್ಕ ಪಾಠ ಕಲಿಸ್ಬೇಕಂತ 1817 ಡಿಸೆಂಬರ್ 31ನೇ ತಾರೀಕು ದಿವಸ ಸ್ಟಂಟನ್ ಅವರ ನೇತೃತ್ವದಲ್ಲಿ ಪೂನಾ ನಗರದಿಂದ 35 ಕಿಲೋಮೀಟರ್ ಇರ್ತಕ್ಕಂಥ ಭೀಮಾ ಕೋರೆಗಾಂವ್ ಅಂತಕ್ಕಂಥ ಸ್ಥಳದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆರಂಭ ಮಾಡ್ತಾರೆ. ಪೇಶ್ವೆಗಳನ್ನು ಧೂಳಿಪಟ ಮಾಡಿ ಪುನಃ ಆ ಮರಾಠ ಸಾಮ್ರಾಜ್ಯದಲ್ಲಿ ಮಹಿಳೆಯರಿಗೆ ಮತ್ತು SC ST OBC ಜನಾಂಗದವರಿಗೆ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡ್ತಾರೆ. ತದಾದ ನಂತರ ಬ್ರಿಟಿಷರು ವಸಾಹತುಶಾಹಿಯ ಕಾಲಘಟ್ಟದಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರದವರು ಇಂಥ ಸ್ವತಂತ್ರ ಸೇನಾನಿಗಳನ್ನು ದಮನ ಮಾಡಿ ಮತ್ತೆ ಸ್ವಾತಂತ್ರ್ಯ ಹರಣ ಮಾಡ್ಕೊಳ್ತಕ್ಕಂಥ ಚರಿತ್ರೆಯಲ್ಲಿ ಕಾಣ್ತೀವಿ. ಇದಾದ ನಂತರ ಪ್ರಪಂಚದಲ್ಲಿ ಏರಿಳಿತಗಳು ಕಾಣ್ತೀವಿ. ಪ್ರಪಂಚದ ಏರಿಳಿತ ಕಂಡಾಗ ಬ್ರಿಟಿಷರು ಕೂಡ ಸಾಕಷ್ಟು ಸುಮಾರು 50-60 ದೇಶಗಳಲ್ಲಿ ತಮ್ಮ ಆಡಳಿತವನ್ನು ವಿಸ್ತರಿಸಿಕೊಂಡ ಪ್ರಯುಕ್ತ ಭಾರತದಲ್ಲಿ ಜನ ಪ್ರಜ್ಞಾವಂತರಾಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವರ ನೇತೃತ್ವದಲ್ಲೇ ಡೊಮಿನಿಯನ್ ಸ್ಟೇಟ್ಸ್ ಮಾಡಿ ಇವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1885ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದಾಗ ಆಗ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಜನಾಂಗದವರಿಗೆ ಈ ದೇಶವನ್ನು ನಾವು ಕೂಡ ನೂರಾರು ವರ್ಷಗಳ ಕಾಲ ನಮ್ಮ ಪೂರ್ವಜರು ಕೂಡ ಆಳ್ವಿಕೆ ಮಾಡಿದ್ದಾರೆ. ಯಾರು? ಗುಲಾಮಿಗಳು, ತೊಗಲಕ್, ಖಿಲ್ಜಿಗಳು, ಮೊಘಲರು, ಈ ರೀತಿ ನಮ್ಮ ಪೂರ್ವಜರು ಕೂಡ ಆಡಳಿತ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯದ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡಾಗ ನೋಡಿ, ಒಂದು ಕಡೆ ಪೇಶ್ವೆಗಳ ವಂಶಸ್ಥರು ಈ ದೇಶವನ್ನು ನಮ್ಮ ಪೂರ್ವಜರು ಆಳ್ವಿಕೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ಕೈದಲ್ಲಿ ಈ ದೇಶದ ಆಡಳಿತ ಅಧಿಕಾರ ಕೊಡಬೇಕು ಅಂತೇಳಿ ಒಂದು ಮನಸ್ಥಿತಿ ಇಟ್ಕೊಂಡು ಹೋರಾಟ ಮಾಡಿದರೆ, ಮುಸ್ಲಿಂ ಜನಾಂಗದವರು ಕೂಡ ಈ ದೇಶವನ್ನು ಮುಸ್ಲಿಮರು ಕೂಡ ಆಳಿದ್ದಾರೆ, ನಮ್ಮ ಕೈದಾಗ ಅಧಿಕಾರ ಕೊಡಬೇಕು ಅಂತೇಳಿದು ಎಟ್ ಎ ಟೈಮ್ 1885ರಲ್ಲಿ ಪಶ್ಚಿಮ ಬಂಗಾಳದ ಆರ್ಯರಾಗಿರ್ತಕ್ಕಂಥ ಚಟರ್ಜಿ, ಮುಖರ್ಜಿ, ಬ್ಯಾನರ್ಜಿ ಅವರು ಮತ್ತು ಪುನಃ ಮಹಾರಾಷ್ಟ್ರದ ಆರ್ಯರಾಗಿರ್ತಕ್ಕಂಥ ಬಾಲಗಂಗಾಧರ್ ತಿಲಕ್,
ಗೋಖಲೆ, ಅಗರ್ಕರ್ ಈ 6 ಜನ ಸೇರಿಬಿಟ್ಟು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಮುಸ್ಲಿಂ ನಾಯಕರು ಕೂಡ ಆಗಾ ಖಾನ, ಮೌಲಾನಾ ಶೌಕತ್ ಅಲಿ, ಮೊಹಮ್ಮದ್ ಅಲಿ ಜಿನ್ನಾ ಇವರು ಕೂಡ ನಾವು ಕೂಡ ಅಧಿಕಾರ ಹಸ್ತಾಂತರ ಮಾಡ್ಕೊಳ್ಬೇಕಂತ ಮುಸ್ಲಿಂ ಲೀಗನ್ನು ಆರಂಭ ಮಾಡ್ತಾರೆ. ಹೀಗೆ ಮುಸ್ಲಿಂ ಲೀಗ್ ಮತ್ತು ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಡಬರ್ಕೆ ಅಧಿಕಾರ ಹಸ್ತಾಂತರಕ್ಕಾಗಿ ಒಂದು ಹೋರಾಟ ನಡೆದಿರುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತನ್ನು ನೀವೆಲ್ಲರೂ ಕೂಡ ನೆನಪಿಟ್ಕೋಬೇಕು ಸ್ನೇಹಿತರೆ. ಏನಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಜನಾಂಗ ಹೆಂಗಿತ್ತು ಅನ್ನೋದಕ್ಕೆ ಒಂದು ಲಾಜಿಕಾಗಿ ಉತ್ತರ ಕೊಡ್ತೀನಿ. 1919ರಲ್ಲಿ ಜಲಿಯಾನವಾಲಾ ಭಾಗದಲ್ಲಿ ಸಾವಿರಾರು ಜನರ ಹತ್ಯೆ ಮಾಡ್ತಾನೆ ಯಾರು? ಕ್ಯಾಪ್ಟನ್ ಡಯರ್ ಅಂತಕ್ಕಂಥ ವ್ಯಕ್ತಿ. ಅಲ್ಲಿ ಸರ್ದಾರ್ ಉಧಮ್ ಸಿಂಗ್ ಅಂತಕ್ಕಂಥ ಒಂದು ಸಣ್ಣ 9 ವರ್ಷದ ಹುಡುಗ ಗಾಡಿಗೆ ಅಂಟ್ಕೊಂಡಿರ್ತಾನೆ. ಆ ಹುಡುಗ ಸಾಯಲ್ಲ. ಆದರೆ ಆ ಹುಡುಗ 18 ವರ್ಷದವ ಆದ ನಂತರ ಲಂಡನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾನೆ. ಅವನು ಒಂದೇ ಗುರಿ, ಸ್ವಾತಂತ್ರ್ಯದ ಪರಿಕಲ್ಪನೆ, ಸ್ವಾತಂತ್ರ್ಯದ ಕೆಚ್ಚು ಹೆಂಗಿರ್ತಾನದಕ್ಕೆ ಒಂದು ಲಾಜಿಕ್ ಕೊಡ್ತಿದ್ದೀನಿ. ಆ ಸರ್ದಾರ್ ಉಧಮ್ ಸಿಂಗ್ ಅಂತಕ್ಕಂಥ 18 ವರ್ಷದ ಹುಡುಗನ ಒಂದೇ ಗುರಿ ಏನೆಂದರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಭೆ ಸೇರಿರ್ತಕ್ಕಂಥ ಈ ದೇಶದ ಪ್ರಜೆಗಳಿಗೆ ಗುಂಡು ಹಾರಿಸಿ ಕೊಲ್ಲಿರ್ತಕ್ಕಂಥ ಡಯರ್ ಅಂತಕ್ಕಂಥ ವ್ಯಕ್ತಿಗೆ ಹಣೆಗೆ ಗುಂಡಿಟ್ಟು ಕೊಲ್ಲಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥ ಸರ್ದಾರ್ ಉಧಮ್ ಸಿಂಗ್ ತನ್ನ 18 ವಯಸ್ಸಿನಲ್ಲಿ ಲಂಡನ್ಗೆ ಹೋಗ್ತಾನೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ವೇಟ್ರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪಾರ್ಟಿಯಲ್ಲಿ ಕ್ಯಾಪ್ಟನ್ ಡಯರ್ ಬಂದಾಕ್ಷಣ ಆ ಸರ್ದಾರ್ ಉಧಮ್ ಸಿಂಗ್ ಅಂತಕ್ಕಂಥ ಹುಡುಗ 27-28 ವರ್ಷದ ಹುಡುಗ ಪಿಸ್ತೂಲ್ ತೆಗೆದಿಟ್ಟು ಆ ಡಯರ್ನ ಹಣಿಗಿಟ್ಟು ಬ್ರಿಟಿಷ್ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟನ್ದಲ್ಲಿ ಎಲ್ಲ ಬ್ರಿಟಿಷರ ಸಮ್ಮುಖದಲ್ಲಿ ಅವನ ಹಣಿಗೆ ಗುಂಡಿಟ್ಟು ಹೊಡೆದು ಬರ್ತಾನೆ. ಸೊ ಇಂಥ ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ. ಭಾರತ ದೇಶದಲ್ಲಿ 1885ಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದರೂ ಕೂಡ ಯಾವ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ವ್ಯಕ್ತಿಯು ಕೂಡ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಲೇ ಇಲ್ಲ. ಎಲ್ಲಿವರೆಗೆ? 1930 ಜನವರಿ 26 ಲಾಹೋರ್ ಅಧಿವೇಶನದವರೆಗೂ ನಮಗೆ ಸ್ವರಾಜ್ಯ ಬೇಕು ಅಂತ ಕೇಳಲೇ ಇಲ್ಲ. ಮತ್ತು ಕೇಳ್ತಿರಿದ್ರೇನು? ಮುಸ್ಲಿಂ ಲೀಗ್ನವರು ಅದೇ ಕೇಳೋದು, ನಮಗೇನಾದರೂ ಅಧಿಕಾರದಲ್ಲಿ ಪ್ರಾತಿನಿಧ್ಯತೆ ಕೊಡ್ರಿ, ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ ನಮಗೆ ಪ್ರಾತಿನಿಧ್ಯತೆ ಕೊಡ್ರಿ, ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ನಮಗೆ ಪ್ರಾತಿನಿಧ್ಯತೆ ಕೊಡ್ರಿ. ಮುಸ್ಲಿಂ ಲೀಗ್ನವರು ಅದೇ ಕೇಳ್ತಿದ್ರು, ರಾಷ್ಟ್ರೀಯ ಕಾಂಗ್ರೆಸ್ನವರು ಅದೇ ಕೇಳ್ತಿದ್ರು. ಏತನ್ಮಧ್ಯೆ ಇವುಗಳ ಮಧ್ಯೆ ಇತ್ತ ಕಡೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1919ಕ್ಕೆ ಸೌತ್ ಬ್ಯೂರೋ ಕಮಿಷನ್ ಬಂದಾಗ ಈ ದೇಶದ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಈ ದೇಶದ ಶೋಷಿತ ಜನಾಂಗಕ್ಕೆ ಸ್ವಾತಂತ್ರ್ಯ ಕೊಡಬೇಕಂತ ಕೇಳಿದ್ರು. 1928ರಲ್ಲಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಬಂದಾಗ ಈ ದೇಶದ ಮಹಿಳೆಯರಿಗೆ ಮತದಾನದ ಹಕ್ಕು ಬೇಕು, ಈ ದೇಶದ ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು, ಈ ದೇಶದ SC ST OBC ಜನಾಂಗದವರಿಗೆ ಸ್ವಾತಂತ್ರ್ಯ ಬೇಕು, ಮತದಾನದ ಹಕ್ಕು ಬೇಕು ಅಂತ ಹಕ್ಕನ್ನು ಮಂಡನೆ ಮಾಡಿದಾಗ ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ನವರು 1930 ಜನವರಿ 26ನೇ ತಾರೀಕು ದಿವಸ ಲಾಹೋರ್ದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಬೇಕು ಅಂತಕ್ಕಂಥ ಒಂದು ಠರಾವನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಸೊ ಇದರ ಅರ್ಥ ಸ್ನೇಹಿತರೆ, 1885ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ನವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿಲ್ಲ, ಸ್ವರಾಜ್ಯ ಬೇಕಾಗಿಲ್ಲ, ಅವರಿಗೆ ಅಧಿಕಾರ ಹಸ್ತಾಂತರ ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಿದ್ದೇನೆ. ಸೊ ಹಾಗಾದರೆ ಸ್ವಾತಂತ್ರ್ಯ ಯಾರಿಗೆ ಬೇಕಾಗಿತ್ತು? ಮುಸ್ಲಿಮರಿಗೆ ಸ್ವಾತಂತ್ರ್ಯ ಇತ್ತು. ಸ್ವಾತಂತ್ರ್ಯ ಇತ್ತಂದರೆ ಬ್ರಿಟಿಷರ ಕಾಲಘಟ್ಟದಲ್ಲಿ ಅಥವಾ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಮುಸ್ಲಿಮರು ಆಯಾ ಹುದ್ದೆಗಳನ್ನು ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನ ಅಲಂಕಾರ ಮಾಡೋದ್ರ ಜೊತೆಗೆ ಅವರು ಒಂದಿಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಬದುಕು ಮಾಡ್ತಾಯಿದ್ರು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿ ಒಂದಿಷ್ಟು ಮರ್ಯಾದೆಯೊಂದಿಗೆ ಸ್ವತಂತ್ರವಾಗಿ ಬದುಕು ಮಾಡ್ತಾಯಿದ್ರು. ನೀವು ನೋಡಿರ್ಬೋದು ದೇಶಪಾಂಡೆ, ದೇಸಾಯಿ ಇವೆಲ್ಲ ಜಾಗೀರ್ದಾರ, ಮುಸ್ಲಿಮರಲ್ಲೂ ಕೂಡ ಇವೆ, ಜಾಗೀರ್ದಾರ ಬ್ರಾಹ್ಮಣರಲ್ಲೂ ಕೂಡ ಇವೆ. ಇವನ್ನೆಲ್ಲ ಅವಲೋಕನ ಮಾಡಿದಾಗ ಈ 4 ಸಮುದಾಯದವರು ಸ್ವತಂತ್ರವಾಗಿ ಒಂದಿಷ್ಟು ಅನುಭವಿಸ್ತಾ ಇದ್ದರು ಸ್ವಾತಂತ್ರ್ಯ. ಆದರೆ ಈ ದೇಶದಲ್ಲಿ ಮಹಿಳೆಯರಿಗೆ, ಶೂದ್ರರಿಗೆ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಸೊ ಅವರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ನಾವು ಅವಲೋಕನ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು. ಇನ್ನು ಇವತ್ತಿನ ದಿವಸ ಈ ದೇಶಕ್ಕಾಗಿ ತಮ್ಮ ಪ್ರಾಣ ಕೊಟ್ಟಿರ್ತಕ್ಕಂಥ ಭಗತ್ ಸಿಂಗ, ಸುಖದೇವ, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ, ಮಂಗೀರಾಮ, ಮತಾದಿನ ಭಂಗಿ, ಬಿರ್ಸಾ ಮುಂಡಾ, ಝಾನ್ಸಿ ಲಕ್ಷ್ಮೀಬಾಯಿ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯ್ ಇವ್ರದ್ದು ಯಾರ್ದು ಕೂಡ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಭಾಷಣ ಮಾಡೋಂಗಿಲ್ಲ, ಅವ್ರ ಚರಿತ್ರೆ ಹೇಳಂಗಿಲ್ಲ. ಯಾರ್ದು ಹೇಳ್ತೀವಿ? ಯಾವ ವ್ಯಕ್ತಿ ಇದು ಅತಿಶಯಕ್ತಿ ಅನ್ಬೋದು ಅಥವಾ
ನಾನು ದಾಖಲೆ ಸಹಿತ ಚಾರಿತ್ರ್ಯ ಸಹಿತ ಮಾತಾಡ್ತಾ ಇದ್ದೇನೆ, ಅತಿಶಯೋಕ್ತಿ ಅನ್ಬೋದು. ಯಾವ ವ್ಯಕ್ತಿ ಸ್ವಾತಂತ್ರ್ಯದ ವಿರೋಧಿಯಾಗಿದ್ದು ಅಧಿಕಾರ ಹಸ್ತಾಂತರದ ಪರವಾಗಿದ್ದರು ಅವರನ್ನು ಇವತ್ತು ದಿವಸ ಸ್ವಾತಂತ್ರ್ಯ ಹೋರಾಟಗಾರರಂತೀವಿ. ಉದಾಹರಣೆಗಾಗಿ ಬಾಲಗಂಗಾಧರ್ ತಿಲಕ್ ಅವರು 1919 ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ये अंबेडकर क्या करने जा रहे यार, तेली तंबोली कुणबट्टों को ले जाकर विधिमंडल में क्या हल चलाना है ಅಂದ್ರೆ ಕೇಳ್ತಾರೆ, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಬೇಕು, ಮತದಾನದ ಹಕ್ಕು ಬೇಕು, ಶೈಕ್ಷಣಿಕ ಹಕ್ಕು ಬೇಕು, ಮಾತಾಡೋ ಹಕ್ಕು ಬೇಕು ಅಂತ ಕೇಳ್ತಾರೆ. SC ST OBC ಜನಾಂಗದವ್ರಿಗೆ ಮಾತಾಡ್ತಕ್ಕಂಥದ್ದು ಶಿಕ್ಷಣದ ಪ್ರಾತಿನಿಧ್ಯತೆ ಹಕ್ಕು ಬೇಕು ಅಂತ ಬಾಬಾ ಸಾಹೇಬ್ರು ಕೇಳಿದ್ದಾರೆ. ನೀವೇನು ಇವತ್ತಿನ ದಿವಸ ಪೂಜೆ ಮಾಡ್ತೀರಿ ಬಾಲಗಂಗಾಧರ್ ತಿಲಕ್, ಅದೇ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾನೆ, ಇವೆಲ್ಲ ಗಾಣಿಗೆರಿಗೇನು ಎಣ್ಣೆ ಹೊಡಿಲಿಕ್ಕೆ, ಒಕ್ಕಲಿಗರಿಗೇನು ಗಳೆ ಹೊಡಿಲಿಕ್ಕೆ, ಇವಕ್ಕೆಲ್ಲ ಏನು ಪಾರ್ಲಿಮೆಂಟ್ದಾಗ ಒಯ್ದೇನು ಗಳೆ ಹೊಡೆಯೋದು ಗಾಣ ಹಿಡಿಯೋದು ಮಾಡ್ಬೇಕತ್ತಾನೇನು ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಆಫ್ ದಿ ರಿಕಾರ್ಡ್ ಬಾಲಗಂಗಾಧರ್ ತಿಲಕ್. ಇವತ್ತು ಅವನನ್ನೇ ರಾಷ್ಟ್ರಭಕ್ತ, ನಮ್ಮ ಸ್ವತಂತ್ರ ಹೋರಾಟ ಸ್ವತಂತ್ರ ಸೇನಾನಿ ಅಂತಕ್ಕಂಥ ಮಾತನ್ನು ಹೇಳ್ತದೆ. ಇವತ್ತು ದಿವಸ ಇನ್ನೊಂದು ಖಾರವಾಗಿರ್ತಕ್ಕಂಥ ಮಾತ್ರ ಸತ್ಯ ಕಹಿಯಾಗಿರ್ತದೆ. ಇನ್ನೊಂದು ಖಾರವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ, ಯಾವ ವ್ಯಕ್ತಿಯನ್ನು ರಾಷ್ಟ್ರಪಿತ ಅಂತ ಕರಿತೀರೋ ಆ ವ್ಯಕ್ತಿ ಬ್ರಿಟಿಷರ್ ಕ್ಲೈಮೇಟ್ ಅಟ್ಲಿ ಅವ್ರಿಗೆ ಒಂದು ಮಾತು ಹೇಳ್ತಾನೆ. ಏನಂದರೆ 1930 ಸೆಪ್ಟೆಂಬರ್ 22 ಪೂನಾ ಪ್ಯಾಕ್ಟ್ ಆದ ನಂತರ ಯಾವಾಗ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತೋ, ಭಾರತಕ್ಕೆ ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತಾರೋ, ಆವಾಗ ಗಾಂಧೀಜಿಯವರನ್ನು ಮಾತು ಹೇಳ್ತಾರೆ ಅಂದರೆ, ಅಧಿಕಾರ ಹಸ್ತಾಂತರ ಮಾಡುವುದಾದರೆ ನಮಗೆ ಹಸ್ತಾಂತರ ಮಾಡಬೇಕು. ಒಂದು ವೇಳೆ ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಕೊಡುವ ಹಾಗಿದ್ದರೆ ನಮಗೆ ಸ್ವಾತಂತ್ರ್ಯನೇ ಬೇಡ ಅಂದಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಇವತ್ತು ಆತನನ್ನು ನೀವು ಸ್ವಾತಂತ್ರ್ಯ ಸೇನಾನಿ, ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾತಂತ್ರ್ಯಕ್ಕಾಗಿ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತಕ್ಕಂಥ ಮಾತನ್ನು. ಅದಕ್ಕೆ ಬಾಬಾ ಸಾಹೇಬ್ ಹೇಳೋದು, ಸ್ವಾತಂತ್ರ್ಯ ಅಂದರೆ ಮಣ್ಣು ಕಲ್ಲ ಭೂಮಿಗಲ್ಲಪ್ಪ, ಸ್ವಾತಂತ್ರ್ಯ ಅಂದರೆ ಮನುಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಮಾನಸಿಕವಾಗಿ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು. ಸೊ ಇವತ್ತಿನ ದಿವಸ ಸ್ನೇಹಿತರೆ, ಹಾಗಾದರೆ ಒಂದು ಲಾಸ್ಟಿಗೆ ಕೊನೆಯದೊಂದು ಮಾತು ಹೇಳಿಬಿಟ್ಬಿಡ್ತೀನಿ. ಸ್ವಾತಂತ್ರ್ಯ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಏನೇನು ಸ್ವಾತಂತ್ರ್ಯ ಕೊಟ್ಟರು? ಗಾಂಧೀಜಿಯವ್ರ ಬಗ್ಗೆ ಕೇಳಿ ಹೇಳ್ತಾರೆ, ಗಾಂಧೀಜಿಯವ್ರ ಬಗ್ಗೆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, 1942ದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿದ್ರು, ಈ ರೀತಿ 1928ರಲ್ಲಿ ಸೈಮನ್ ಗೋ ಬ್ಯಾಕ್ ಅಂತ ಹೋರಾಟ ಮಾಡಿದ್ರು ಅಂತ ಹೇಳಿದ್ರಿ. ನಿಮಗೇನು ಕಲ್ಪಿಸ್ಕೊಟ್ರು? ರಾಷ್ಟ್ರೀಯ ಕಾಂಗ್ರೆಸ್ನವರು ಅಥವಾ ಗಾಂಧೀಜಿಯವರು ನಿಮಗೇನು ಕಲ್ಪಿಸ್ಕೊಟ್ಟಿದ್ದಾರೆ ಅಂದರೆ ಯಾರ ಬಾಯಲ್ಲೂ ಮಾತು ಬರೋಂಗಿಲ್ಲ, ಯಾವುದೇ ರಾಷ್ಟ್ರ ನಾಯಕತ್ವಗಳು. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮಗೇನು ಕಲ್ಪಿಸ್ಕೊಟ್ಟಿದ್ದಾರೆ, ಯಾವ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು 10 ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಸಂವಿಧಾನದ ವಿಧಿ 45ರನ್ವಯ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಟ್ಟನು, ಅಂದರೆ ಲಿಂಗಭೇದ ಇರಲಾರ್ದೇ, ಜಾತಿ ಭೇದ ಇರಲಾರ್ದೇ ಎಲ್ಲರಿಗೂ ಸ್ವತಂತ್ರವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ಕಲ್ಪಿಸ್ಕೊಟ್ರು. ಜೊತೆಗೆ SC ST OBC ಮೈನಾರಿಟಿ ಜನಾಂಗದವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸ್ಕೊಟ್ರು. ಅದರೊಟ್ಟಿಗೆ ಮಹಿಳೆಯರಿಗೆ ಮತ್ತು ಈ ಶೂದ್ರ ಜನಾಂಗದವರಿಗೆ, ಅಸ್ಪೃಶ್ಯರಿಗೆ ಮತದಾನದ ಹಕ್ಕಿದ್ದಿಲ್ಲ, ಇವತ್ತು ಮತದಾನದ ಹಕ್ಕನ್ನು ಬಾಬಾ ಸಾಹೇಬರು ಕಲ್ಪಿಸ್ಕೊಟ್ರು. ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ವಿಧಿ 330ರನ್ವಯ ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಕಲ್ಪಿಸ್ಕೊಟ್ರು, ಸಂವಿಧಾನದ ವಿಧಿ 332ರನ್ವಯ ವಿಧಾನಸಭೆಯಲ್ಲಿ ಮೀಸಲಾತಿ ಕಲ್ಪಿಸ್ಕೊಟ್ರು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಮೀಸಲಾತಿ ಕಲ್ಪಿಸ್ಕೊಟ್ರು. ಅಷ್ಟೇ ಅಲ್ಲದೆ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸುವ ಸಲುವಾಗಿ ಸಂವಿಧಾನದ ವಿಧಿ 16(4)ರನ್ವಯ ನೇಮಕಾತಿಯಲ್ಲೂ ಕೂಡ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಈ ದೇಶದ ಶತಶತಮಾನಗಳಿಂದ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಪುರುಷರ ಗುಲಾಮರಾಗಿ ಬದುಕು ಮಾಡ್ತಕ್ಕಂಥ ಈ ಹೆಣ್ಣು ಮಕ್ಕಳಿಗೆ ಹಿಂದೂ ಕೋಡ್ ಬಿಲ್ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ರು. ದತ್ತಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ವಿಧವಾ ವಿವಾಹ ಮಾಡ್ಕೊಳ್ತಕ್ಕಂಥದ್ದು, ತಂದೆಯ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಆಸ್ತಿ ಪಡಿತಕ್ಕಂಥದ್ದು, ಪುರುಷನಿಗೆ ಸಮಾನವಾಗಿರ್ತಕ್ಕಂಥ ವೇತನ ಪಡಿತಕ್ಕಂಥದ್ದು, ಇವೆಲ್ಲ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲ ಮಹಿಳೆಯರು. ಜೊತೆಗೆ ಆಸ್ತಿ ಹಕ್ಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೀಗೆ ಜಾತಿ ನಿರ್ಮೂಲ್ಯ ಸಲುವಾಗಿ ಯಾವುದೇ ಜಾತಿ ಜನಾಂಗದವರಿಗೆ ತಾರತಮ್ಯ ಮಾಡದೇ ಇರತಕ್ಕಂಥ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ಈ ದೇಶದಲ್ಲಿರ್ತಕ್ಕಂಥ SC ST OBC ಮಹಿಳೆಯರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ, ನೋಡಿ, ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನದ ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯತೆ ಅಂತಕ್ಕಂಥ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೀನಿ ಸ್ನೇಹಿತರೆ.
ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ನೀವೇನು ಪೂಜೆ ಮಾಡ್ತಾ ಇದ್ದಿರಲ್ಲ, ನಿಮ್ಮೆಲ್ಲ ರಾಷ್ಟ್ರ ನಾಯಕರಿಗೆ ಜೀವದಾನವನ್ನು ಭಿಕ್ಷೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ಜೀವದಾನ ಭಿಕ್ಷೆ ರೂಪದಲ್ಲಿ. ಉದಾಹರಣೆ 1942 ಜುಲೈ 1ನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬ್ರಿಟನ್ ಸರ್ಕಾರ ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿ ನೇಮಕ ಮಾಡುತ್ತೆ. ಗವರ್ನರ್ ಕೌನ್ಸಿಲ್ ಮೆಂಬರ್ 1942 ಜುಲೈ 1ನೇ ತಾರೀಕು ದಿವಸ ಅವರಿಗೆ ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿ ಮಾಡುತ್ತೆ. ಅಂದರೆ ಕಾರ್ಮಿಕ ನೀರಾವರಿ ಸಚಿವರನ್ನಾಗಿ ನೇಮಕ ಮಾಡುತ್ತೆ. ಇದೇ ಕಾಲಘಟ್ಟದಲ್ಲಿ 1942 ಜುಲೈ 14ನೇ ತಾರೀಕು ದಿವಸ ಗಾಂಧಿ, ನೆಹರು, ಸರ್ದಾರ್ ಪಟೇಲ್ ಮತ್ತು ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು, ಮದನ್ ಮೋಹನ್ ಮಾಳವೀಯ ಮತ್ತು ರಾಜಕುಮಾರಿ ಅಮೃತ ಕೌರ್ ಇವರೆಲ್ಲರ ನೇತೃತ್ವದಲ್ಲಿ ಏನು ಮಾಡಿಬಿಡ್ತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಾಲು ಮಾಡ್ತಾರೆ. ಯಾವಾಗ ನೋಡ್ರಿ, ಬಾಬಾ ಸಾಹೇಬರು ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿರ್ತಕ್ಕಂಥದ್ದು 1942 ಜುಲೈ 1ನೇ ತಾರೀಕು ದಿವಸ. ಇದಾದ 14 ದಿವಸಕ್ಕೆ ಅಂದರೆ 1942 ಜುಲೈ 14ನೇ ತಾರೀಕು ದಿವಸ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಾಲು ಆಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಾಲು ಆದಾಗ ಇವ್ರ ಮೇಲೆ FIR ಆಗುತ್ತವೆ. FIR ಆದ ನಂತರ ಆಗಸ್ಟ್ ತಿಂಗಳಲ್ಲಿ ಇವರೆಲ್ಲರಿಗೂ ಕೂಡ ಅಂಡಮಾನ್ ನಿಕೋಬಾರ್ನಲ್ಲಿ ಇರ್ತಕ್ಕಂಥ ಕಾಲಾಪಾನಿ ಸಜಾ ಕೊಡಬೇಕು ಅಂತೇಳಿ ಗವರ್ನರ್ ಕೌನ್ಸಿಲ್ ಒಂದು ಮೀಟಿಂಗ್ ಕರೆದಿರ್ತಾರೆ. ಆ ಗವರ್ನರ್ ಕೌನ್ಸಿಲ್ ಸಭೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಜರಿರ್ತಾರೆ 1942 ಆಗಸ್ಟ್ ತಿಂಗಳಲ್ಲಿ. ಅಲ್ಲಿ ಪ್ರೊಸೀಡಿಂಗ್ ಮಾಡ್ತಾರೆ. ಗಾಂಧೀಜಿ ಮತ್ತು ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ರಾಜಕುಮಾರಿ ಅಮೃತ ಕೌರ್, ಮದನ್ ಮೋಹನ್ ಮಾಳವೀಯ ಇವರೆಲ್ಲರೂ ಕೂಡ ಬ್ರಿಟನ್ ಸರ್ಕಾರದ ವಿರುದ್ಧವಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಇವರೆಲ್ಲರನ್ನೂ ಕೂಡ ದೇಶದ್ರೋಹಿಗಳು ಅಂತೇಳಿ ನಾವು ಕರಾರು ಕೊಟ್ಟು ಇವ್ರನ್ನು ಅಂಡಮಾನ್ ನಿಕೋಬಾರ್ ಕಾಲಾಪಾನಿ ಸಜಾ ಕೊಡಬೇಕು ಅಂದಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎದ್ದು ನಿಂತು ಹೇಳ್ತಾರೆ, ನಾನೊಬ್ಬ ಬಾರೆಟ್ ಲಾ ಮುಗಿಸಿರ್ತಕ್ಕಂಥ ವ್ಯಕ್ತಿ. ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಪಟೇಲ್ ಆಗಿರ್ಬೋದು, ರಾಜಕುಮಾರಿ ಅಮೃತ ಕೌರ, ಮದನ್ ಮೋಹನ್ ಮಾಳವೀಯ ಇವರೆಲ್ಲರೂ ಕೂಡ ಈ ದೇಶದ ಜನರ ಪ್ರತಿನಿಧಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾತಿನಿಧ್ಯಕ್ಕಾಗಿ ಹೋರಾಟ ಮಾಡಿದರೆ ವಿನ ದೇಶದ್ರೋಹಿದ ಕೆಲಸ ಯಾವುದೂ ಮಾಡಿಲ್ಲ. ನೀವು ಒಂದು ವೇಳೆ ಅವರಿಗೆ ದೇಶದ್ರೋಹಿಗಳು ಅಂತೇಳಿ ನೀವು ಅವರಿಗೆ ಪನಿಷ್ಮೆಂಟ್ ಕೊಟ್ಟು ಅಂಡಮಾನ್ ನಿಕೋಬಾರ್ ಜೈಲಿಗೆ ಕಳಿಸಿದ್ರೆ, ನಾನು ಲಂಡನ್ದಲ್ಲಿ ಬಾರೆಟ್ ಲಾ ಮುಗಿಸಿರ್ತಕ್ಕಂಥ ವ್ಯಕ್ತಿ ಲಂಡನ್ದಲ್ಲಿ ಪಿಟಿಷನ್ ಫೈಲ್ ಮಾಡಿ ಅವರ ಪರವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಛೀಮಾರಿ ಹಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಹೆದರ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಗಾಂಧೀಜಿ ಮತ್ತು ನೆಹರು, ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಜೀವದಾನ ಕೊಟ್ಟಿತ್ತು. ಸ್ನೇಹಿತರೆ, ಒಂದು ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಗತ್ ಸಿಂಗ್, ಸುಖದೇವ್, ಚಂದ್ರಶೇಖರ್ ಆಜಾದ್ ಅವ್ರಿಗೆ 1930ರಲ್ಲಿ ಗಲ್ಲಿಗೇರಿಸ್ತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿ ಹಾಗೆ ಮೌನ ವಹಿಸಿ ಅವೆಲ್ಲ ಹುಡುಗರು ಆತಂಕವಾದಿಗಳಿದ್ದರು, ಅವ್ರಿಗೆ ಗಲ್ಲಿಗೇರಿಸಿ ಬಿಡ್ರಿ ಅಂತಕ್ಕಂಥ ಉದ್ದಟತನ ಮಾತಾಡಿದ್ದು ಬಾಬಾ ಸಾಹೇಬರು ಕೂಡ. ಅವ್ರೇನ್ರಿ ಕಾಂಗ್ರೆಸ್ನವ್ರ ಅವರಿಗೆ ಗಲ್ಲಿಗೆ ಸೇರಿಸಿ ಅವ್ರಿಗೆ ಗಲ್ಲಿಗೆ ಹಾಕಲಕ್ಕ ಬಿಡಲಕ್ಕ ಅಂತಕ್ಕಂಥ ಮಾತಾಡಿದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ ಏಕೈಕ ನಾಯಕರು ಉಳಿದಿರ್ತಿರು. ಇವರೆಲ್ಲರೂ ಕೂಡ ಅವಾಗೆ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಹೋಗಿ ಕೊಳಿತಾ ಇದ್ರು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, 1947 ಜೂನ್ 3ನೇ ತಾರೀಕು ದಿವಸ ಪಾರ್ಟಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಲೈಮೇಟ್ ಅಟ್ಲಿ ಅವರು ಒಂದು ಮಾತು ಹೇಳ್ತಾರೆ, ನೋಡ್ರಪ್ಪ ಮುಸ್ಲಿಂ ಲೀಗ್ನವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ನವರು ಒಂದು ಮಾತು ನೆನಪಿಟ್ಕೋರಿ, ನೀವಿಬ್ಬರು ಅನುಕೂಲ ಆದ್ರಂದರೆ ನಿಮಗೆ ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ. ನೀವಿಬ್ಬರು ಕಿತ್ತಾಡ್ತಾ ಇದ್ದರೆ, ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಭಾರತದಲ್ಲಿರ್ತಕ್ಕಂಥ 565 ಸಂಸ್ಥಾನಗಳೇನಿವೆಲ್ಲ ಪ್ರಾಂತೀಯ ಸಂಸ್ಥಾನಗಳು ಅವರೆಲ್ಲರೂ ಕೂಡ ಅಧಿಕಾರ ಹಂಚಿಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನಾ ಸಮಿತಿ ಸಭೆಗೆ ಅವ್ರ ಮನೆಗೆ ಹೋಗಿ ಖಾಲಿ ಬಿದ್ದು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಕರ್ಕೊಂಡ್ಬರ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್, ಮೌಲಾನಾ ಶೌಕತ್ ಅಲಿ ಅವರು ಪಟ್ಟು ಹಿಡಿತಾರೆ, ನಮ್ಮಲ್ಲಿ ಪ್ರಾಂತೀಯ ಅರಸರು ಏನಿಲ್ಲ, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನ ಕೊಡ್ರಿ ಅಂತ. ಆದರೆ ಆ ಟೈಮ್ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನವನ್ನು ಕೊಡಬೇಕು ಅಂತಕ್ಕಂಥ ದ್ವಿರಾಷ್ಟ್ರ ಕಲ್ಪನೆ ಇರ್ತಕ್ಕಂಥವ್ರು ವಿ ಡಿ ಸಾವರ್ಕರ್ ಅವರು, ದ್ವಿರಾಷ್ಟ್ರ ಕಲ್ಪನೆ ಇರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು, ದ್ವಿರಾಷ್ಟ್ರ ಪರಿಕಲ್ಪನೆ ಇರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು. ನಮಗೆ ಒಟ್ಟಾರೆ ಅಧಿಕಾರ ಬೇಕು ಅಂತಕ್ಕಂಥ ಅಧಿಕಾರದ ಅಮಲಿನಲ್ಲಿ ದೇಶವನ್ನು ವಿಭಜನೆ ಮಾಡಿರ್ತಕ್ಕಂಥ ಜನಾಂಗ ಇವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಒಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಥವಾ ಥಾಟ್ಸ್ ಆನ್ ಪಾಕಿಸ್ತಾನ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಕಾಶ್ಮೀರ ಸಮಸ್ಯೆ ಬಗ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆದರೆ ಅಧಿಕಾರದ ಮದದಿಂದ ಆಳುವ ವರ್ಗ ಬಾಬಾ ಸಾಹೇಬ್ರ ಮಾತನ್ನು ತೆಗೆದು ಹಾಕಿಬಿಡುತ್ತೆ. ಏನು ಕೊಡ್ತಾರೆ, ಇವತ್ತೇನು ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬರು 370 ಆರ್ಟಿಕಲ್ ಕಿತ್ತು ಹಾಕಿದ್ದಾರೆ. ಈ ಸೊಲ್ಯೂಷನ್ 1942 ನಡುಗಾಲ ಸರ್ಕಾರದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಾರೆ. ಕಾಶ್ಮೀರ ಸಮಸ್ಯೆಯನ್ನು ಶಾಶ್ವತವಾಗಿ ನಾವು ಪರಿಹಾರ ಕಂಡುಕೊಳ್ಬೇಕಾದ್ರೆ 3 ಕೆಲಸ ಮಾಡಿರ್ತಾರೆ. ಏನು, ಕಾಶ್ಮೀರನ್ನು ಇವು 3 ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು. ಒಂದು ಕಾಶ್ಮೀರ, ಜಮ್ಮು ಮತ್ತು ಲದಾಖ್ ಅಂತಕ್ಕಂಥದ್ದು. ಇವು 3 ಕೇಂದ್ರಾಡಳಿತ ಪ್ರದೇಶ ಮಾಡಿ ಕಾಶ್ಮೀರನ್ನು ಮುಸ್ಲಿಮರ ಸುಪರ್ದಿ ಕೊಟ್ಟು, ಮತ್ತು
ಜಮ್ಮುವನ್ನು ಹಿಂದೂಗಳ ಸುಪರ್ದಿ ಕೊಟ್ಟು, ಲದಾಖನ್ನು ಬುದ್ಧಿಸ್ಟರ ಸುಪರ್ದಿ ಕೊಟ್ಟು ಈ 3 ಕ್ಷೇತ್ರಗಳನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದೇ ಆದರೆ ನಮಗೆ ಶಾಶ್ವತವಾಗಿರ್ತಕ್ಕಂಥ ಈ ಭಾರತ ಪಾಕಿಸ್ತಾನದ ಸಮಸ್ಯೆ ಬಗೆಹರುತ್ತೆ ಅಂತಕ್ಕಂಥ ಸಜೆಷನ್ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ. ಸೊ ಈ ನಿಟ್ಟಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯಗಳ ಪಟ್ಟಿಯನ್ನು ನಾವು ಎಳೆಯಾಗಿ ಬಿಡಿಸುತ್ತಾ ಹೋದರೆ ಸಾವಿರಾರು ಎಕ್ಸಾಂಪಲ್ ನಾವು ಕೊಡ್ಬೋದು. ಸೊ ಒಟ್ಟಾರೆಯಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಸ್ನೇಹಿತರೆ, ಯಾರು ಅಂಧಭಕ್ತರಿದ್ದಾರೋ ಅವರು ಬಾಬಾ ಸಾಹೇಬರನ್ನು ಕಡೆಗಣಿಸ್ತಾರೆ, ಯಾರು ರಾಷ್ಟ್ರಭಕ್ತರಿದ್ದಾರೋ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು, ಬಾಬಾ ಸಾಹೇಬ್ರ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಒಂದು ಸ್ತುತಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು, ತನ್ನ ತಂದೆ ತಾಯಿ ಹೆಂಡತಿ ಇಡೀ ಕುಟುಂಬವನ್ನು ಬಲಿದಾನವನ್ನಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ. ಅವರು ಸಾಯೋ ಟೈಮ್ನಲ್ಲಿ ಅಥವಾ ಮಹಾಪರಿನಿಬ್ಬಾಣಗೊಳ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಏನಾದರೂ 1-2 ಫ್ಯಾಕ್ಟ್ರಿಗಳು, 100 ಎಕರೆ ಜಮೀನು ಏನು ಮಾಡಲಿಲ್ಲ. ರಾಜಗೃಹ ಅಂತಕ್ಕಂಥ, ಅದು ಸರ್ಕಾರದ ಸುಪರ್ದಿ ಕೊಟ್ಟಿರ್ತಕ್ಕಂಥ ರಾಜಗೃಹ, ಮಿಲಿಂದ್ ಕಾಲೇಜು ಮತ್ತು ಸಿದ್ಧಾರ್ಥ ಕಾಲೇಜು ಸರ್ಕಾರ ಕೊಟ್ಟು ತನ್ನ ಮಗನನ್ನು, ತನ್ನ ಮೊಮ್ಮಕ್ಕಳನ್ನು ನೀವು ಶ್ರಮಪಟ್ಟು ಬದುಕು ಕಟ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ. ಇವತ್ತು ದಿವಸ ಬರೀ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದರೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾನೆ, ಒಬ್ಬ ಶಾಸಕನಾದರೆ ಕೋಟ್ಯಾಂತರ ರೂಪಾಯಿ ಗಳಿಸ್ತಾನೆ, ಒಬ್ಬ MP ಆದರೆ ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಆದರೆ 2 ಸಾರಿ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ, ನಡುಗಾಲ ಸರ್ಕಾರದಲ್ಲಿ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಕೋಟಿ ಆಸ್ತಿ ಮಾಡಲಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರು ಕೂಡ ನನ್ನ ಮಕ್ಕಳು ಅಂತಕ್ಕಂಥ ವಿಶಾಲ ಮನೋಧೋರಣೆ ಇರ್ತಕ್ಕಂಥ ಜನಾಂಗ. ಇವರು ಬೌದ್ಧಿಕವಾಗಿ ಸ್ವಾತಂತ್ರ್ಯ ಆದರೆ ಅದೇ ನನ್ನ ಆಸ್ತಿ ಅಂತಕ್ಕಂಥ ಒಂದು ಮಾನ್ಯ ಆಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದಕ್ಕಾಗಿ ಸ್ನೇಹಿತರೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ನೀವು ಯಾರದೇ ಫೋಟೋ ಇಟ್ಟರು ಕೂಡ ಬಾಬಾ ಸಾಹೇಬ್ರ ಭಾವಚಿತ್ರ ಇಡೋದ್ರ ಜೊತೆಗೆ ಅವರ ವಿಚಾರಗಳನ್ನು ನಾವು ಹಂಚಿಕೊಂಡಿದ್ದೇ ಆದರೆ ನಿಜವಾಗಲೂ ನಾವು ಕೂಡ ಪ್ರಬುದ್ಧರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಾಬಾ ಸಾಹೇಬರು ಒಂದು ಸಮುದಾಯದ, ಒಂದು ಜಾತಿಯ, ಒಂದು ಧರ್ಮದ ಆಸ್ತಿ ಅಲ್ಲ, ಬಾಬಾ ಸಾಹೇಬರು ವಿಶ್ವದ ಆಸ್ತಿ, ಬಾಬಾ ಸಾಹೇಬರು ಈ ರಾಷ್ಟ್ರದ ಆಸ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಜೈ ಭೀಮ್, ನಮೋ ಬುದ್ಧಾಯ.